ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶಾವಾಸ್ಯ ಉಪನಿಷತ್ತಿನ ಶಾಂತಿ ಮಂತ್ರ ಈ ಪೂರ್ಣಮದಃ ಪೂರ್ಣಮಿದಂ ಆಗಿದೆ. ಈ ಶಾಂತಿ ಮಂತ್ರದ ಪ್ರಕಾರ ಅದ್ವೈತ ವೇದಾಂತದ ಅರ್ಥೈಸುವಿಕೆಯ ಅನುಸಾರ ಇರುವುದು ಆ ಬ್ರಹ್ಮ ಮಾತ್ರ. ನಾವು ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ. ಆ ಇರುವ ಬ್ರಹ್ಮವು ಎಂದೆಂದೂ ಪೂರ್ಣವೇ. ಸೃಷ್ಟಿಯಾಗಿ ತೋರಿ ಬಂದಾಗಲೂ ಪೂರ್ಣ. ಸೃಷ್ಟಿ ಇಲ್ಲದಿದ್ದರೆ ಈ ಎಲ್ಲ ಸೃಷ್ಟಿಗೆ ಅಧಿಷ್ಠಾನವಾಗಿರುವ ತತ್ವವಾಗಿಯೂ ಕೂಡ ಅದು ಪೂರ್ಣ. ಆ ಅಧಿಷ್ಠಾನ ರೂಪವಾದ ಬ್ರಹ್ಮದಿಂದ ತೋರಿಕೆ ಅಂತ ನಾವು ಹೇಳಬಹುದಾದಂತಹ ಈ ಸೃಷ್ಟಿ ಹೊರಬಂದ ನಂತರವೂ ಕೂಡ ಆ ಬ್ರಹ್ಮಕ್ಕೆ ಯಾವ ಕುಂದಿಲ್ಲ, ಯಾವ ಕೊರತೆ ಇಲ್ಲ. ಅದು ಯಾವ ರೀತಿಯಲ್ಲಿಯೂ ಕಡಿಮೆ ಆಗುವುದಿಲ್ಲ. ಆ ಬ್ರಹ್ಮ ಒಂದೇ ಇದೆ. ಎಲ್ಲವೂ ಆ ಬ್ರಹ್ಮದ ತೋರಿಕೆ, ಬ್ರಹ್ಮವೇ ತೋರಿ ಬರುವಂತಹದ್ದು ಅನ್ನುವುದು ಅದ್ವೈತ ವೇದಾಂತದ ಸಿದ್ಧಾಂತ. ಭಕ್ತಿಯ ಭಾಷೆಯಲ್ಲಿ ದೇವರೇ ಇರುವುದು ಮಾತ್ರ. ದೇವರೇ ಆ ಭಿಕಾರಿಯಾಗಿಯೂ ಬರ್ತಾನೆ. ದೇವರೇ ದೊಡ್ಡ ರಾಜನಾಗಿಯೂ ಕೂಡ ನಮ್ಮ ಕಡೆ ಬರ್ತಾನೆ. ಒಳಗೂ ಹೊರಗೂ ಇರುವುದು ದೇವರೊಬ್ಬರೇ ಅನ್ನುವಂತ ಒಂದು ಮಾತು ಬರುತ್ತೆ. ಇದೆಲ್ಲ ಬಹಳ ಎತ್ತರದ ತತ್ವಶಾಸ್ತ್ರ ಅಂತ ನಮಗನಿಸಬಹುದು. ಆದರೆ ಯಾವುದು ಇವತ್ತು ಬಲು ಎತ್ತರವಾಗಿ ತೋರುತ್ತೋ, ನಮ್ಮ ಕೈಗೆ ಎಟುಕುವುದಿಲ್ಲ ಅಂತ ಅನಿಸುತ್ತೋ, ಅದು ಪ್ರಯತ್ನದಿಂದ ಮತ್ತು ಗುರುವಿನ ಅನುಗ್ರಹದಿಂದ ನಮಗೆ ಸರಳವಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಶ್ರವಣದಿಂದ ನಮಗೆ ಈ ತತ್ವವು ಅರಿವಿಗೆ ಬರುತ್ತೆ. ಒಂದು ವೇಳೆ ಎಷ್ಟೋ ಶ್ರವಣ ಮಾಡಿದ ನಂತರವೂ ಕೂಡ ಈ ತತ್ವ ನಮಗೆ ಅರಿವಿಗೆ ಬರದಿದ್ರೆ ಅದರ ಅರ್ಥ ನಮ್ಮ ಮನಸ್ಸು ಅಷ್ಟೊಂದು ಶುದ್ಧವಾಗಿಲ್ಲ. ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಹಲವಾರು ವಿಧಾನಗಳಿವೆ. ಈ ಕಾಲದಲ್ಲಿ, ಕಲಿಕಾಲದಲ್ಲಂತೂ, ಕಲಿಯುಗದಲ್ಲಂತೂ ನಾಮಸ್ಮರಣೆಯಷ್ಟು ಉತ್ತಮವಾದ ಬಗೆ ಬೇರೆ ಯಾವುದೂ ಇಲ್ಲ. ಮಾತೆ ಶಾರದೆ, ಶ್ರೀರಾಮಕೃಷ್ಣ ಪರಮಹಂಸರ ಪತ್ನಿ, ಒಂದು ಕಡೆ ಹೇಳ್ತಾರೆ, ಹೇಗೆ ಒಂದು ಚಂದನದ ಕೊರಡನ್ನ ಎತ್ಕೊಂಡು ಅದನ್ನ ನಾವು ಸ್ವಲ್ಪ ಉಜ್ಜುತ್ತಾ ಹೋದ್ರೆ ಅದು ಉಜ್ಜಿದ ಹಾಗೆ ಒಂದು ಪರಿಮಳ ಹೊರಬರುತ್ತೆ. ನಮ್ಮ ಕೈಗಳಿಗೂ ಕೂಡ ಪರಿಮಳ ತಾಗುತ್ತೆ. ಅದು ಅವರೇ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ತೋಟಕ್ಕೆ ಹೋಗಿ ಬಲು ಚಂದವಾದ ಒಂದು ಹೂವನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಆಗ ಹೂವಿನ ಪರಿಮಳ ಕೂಡ ನಮಗೆ ಸಿಗುತ್ತೆ. ಆ ರೀತಿಯಲ್ಲಿ ಚಂದನದ ಕೊರಡನ್ನು ಉಜ್ಜುವ ರೀತಿ, ಹೂವನ್ನ ಕೈಯಲ್ಲಿ ಹಿಡಿಯುವ ರೀತಿ ನಾವು ಹೆಚ್ಚು ಹೆಚ್ಚು ಭಗವನ್ ನಾಮ ಸ್ಮರಣೆ ಮಾಡಿದ್ರೆ ಆಗ ನಮ್ಮಲ್ಲಿ ಆಧ್ಯಾತ್ಮಿಕ ಎಚ್ಚರ ಉಂಟಾಗುತ್ತೆ. Spiritual awakening takes place in us if we remember God more and more, if not all the time ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತ್ಯಾಗವೇ ಬಹಳ ಆಧಾರಭೂತವಾದದ್ದು. ತ್ಯಾಗದಿಂದ ಅಭಯ ಪ್ರಾಪ್ತಿ ಅಂತ ಇವತ್ತಿನ ವಿಷಯ. ಯಾರೂ ಕೂಡ ಇವಾಗ ಅಜಯ ಆ ತ್ಯಾಗ ನಮ್ಮಿಂದ ಆಗೋದಿಲ್ಲಪ್ಪ, ತ್ಯಾಗ ಮತ್ತೆ ನಾವು ಬಹಳ ದೂರ, ಪರಸ್ಪರ ದೂರ ಅಂತ ಹೇಳಬೇಡಿ. ಯಾರು ಇವತ್ತು ಭೋಗಿ ಅಂತ ಕಂಡು ಬರ್ತಾರೋ ಅವರು ನಾಳೆ ತ್ಯಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ. ಭೋಗಕ್ಕೂ ತ್ಯಾಗಕ್ಕೂ ಹೆಚ್ಚು ದೂರ ಇಲ್ಲ. ಹೇಗೆ ಕನಸಿನಲ್ಲಿ ಬಹಳ ಭೀಕರವಾದ, ಭಯಂಕರವಾದ ಒಂದು ಅರಣ್ಯವನ್ನು ನೋಡುತ್ತಿದ್ದವನು ಎಚ್ಚರ ಆಗಿಬಿಟ್ರೆ ಒಂದೇ ಕ್ಷಣದಲ್ಲಿ ಆ ಅರಣ್ಯ ಹೊರಟೋಯ್ತು. ಅವನು ತನ್ನ ಮನೆಯಲ್ಲಿ
ಎಲ್ಲಾ ಸೌಕರ್ಯಗಳಿರುವಂತಹ ಚಂದದ ಮಲಗುವ ಕೋಣೆಯನ್ನ ನೋಡ್ತಾನೆ. ಚಿನ್ಮಯಾನಂದರು ಹೇಳ್ತಾ ಇದ್ರು, ಬಂಧನಕ್ಕೂ ಮತ್ತು ಮುಕ್ತಿಗೂ ಎಷ್ಟು ದೂರ ಅಂತ ಹೇಳಿದ್ರೆ ಸ್ವಪ್ನಕ್ಕೂ ಮತ್ತು ಎಚ್ಚರಕ್ಕೂ ಇರುವಷ್ಟು ದೂರ. ದಿ ಡಿಸ್ಟೆನ್ಸ್ ಬಿಟ್ವೀನ್ ವರ್ಲ್ಡ್ಲಿ ಬಾಂಡೇಜ್ and spiritual enlightenment is the same as the distance between a frightening dream and the satisfaction of the waking state ಅಂತ ಹೇಳ್ತಾ ಇದೆ. ಇದು ಅತಿಶಯೋಕ್ತಿ ಅಲ್ಲ. ನಾವು ಆದ್ರಿಂದ ನಮ್ಮ ಮನಸ್ಸನ್ನು ಹೆಚ್ಚೆಚ್ಚು ಸಿದ್ಧಗೊಳಿಸ್ತಾ ಇರಬೇಕು. ಅದಕ್ಕೆ ಈ ಮೊದಲು ಹೇಳಿದಂತೆ ಬಹಳ ಸರಳವಾದ ನಾಮಸ್ಮರಣೆ ಇದೆ. ಅದೇ ಪ್ರಕಾರ ಒಂದಿಷ್ಟು ಆಸನ, ಒಂದಿಷ್ಟು ಪ್ರಾಣಾಯಾಮ, ಒಂದಿಷ್ಟು ಕೆಲವು ಒಳ್ಳೆ ಅಭ್ಯಾಸಗಳನ್ನ ತಂದುಕೊಳ್ಳೋದು, ಇನ್ನು ಕೆಲವು ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಬಿಡುವುದು. ಇಷ್ಟು ಹೇಳಿದ ಬಳಿಕ ಈಗ ತ್ಯಾಗದಿಂದ ಅಭಯ ಪ್ರಾಪ್ತಿ, ಫಿಯರ್ಲೆಸ್ನೆಸ್ ಥ್ರೂ ರೆನೌನ್ಸಿಯೇಷನ್, ಆ ಶಬ್ದಕ್ಕೆ, ಆ ವಿಷಯಕ್ಕೆ ಬರೋಣ. ಸ್ವಾಮಿ ಶಿವಾನಂದರು ಹೇಳ್ತಿದ್ರಂತೆ, ರಿನೌನ್ಸ್ ಅಂಡ್ ರಿಜಾಯ್ಸ್ ಅಂತ. ರಿನೌನ್ಸ್ ಅಂಡ್ ರಿಜಾಯ್ಸ್, ತ್ಯಾಗ ಮಾಡಿ ಮತ್ತು ಆನಂದದಿಂದ ಇರಿ ಅಂತ. ಎಲ್ಲಿವರೆಗೆ ನಮ್ಮನ್ನು ಅಜ್ಞಾನ ಆವರಿಸಿರುತ್ತೋ ಆವಾಗ ನಾವು ತ್ಯಾಗ ಮಾಡ್ಲಿಕ್ಕೆ ಸಿದ್ಧರೂ ಇರುವುದಿಲ್ಲ ಮತ್ತು ತ್ಯಾಗ ಮಾಡ್ಲಿಕ್ಕೆ ನಮಗಾಗೋದಿಲ್ಲ ಅಂತ ಭಾವಿಸ್ತಾ ಇರ್ತೀವಿ. ಅದು ಸತ್ಯವಲ್ಲ. ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತ ಕೊಡ್ತಾರೆ, ಅದನ್ನ ಭಾಗಶಃ ತೆಗೆದುಕೊಳ್ಬೇಕು. ಒಂದು ಕಾಗೆ ತನ್ನ ಬಾಯಲ್ಲಿ ಒಂದು ಮಾಂಸದ ತುಂಡನ್ನ ಇಟ್ಕೊಂಡು ಕಾಗೆ ಹಾರ್ತಾ ಇತ್ತಂತೆ. ಆನಂದವಾಗಿ ಹಾರ್ತಾ ಇತ್ತದು, ಯಾವ ಚಿಂತೆ ಇರಲಿಲ್ಲ. ಒಮ್ಮೆಲೆ ಆ ಕಾಗೆ ಏನೋ ಶಬ್ದವನ್ನು ಕೇಳಲಿಕ್ಕೆ ಶುರು ಮಾಡಿತು. ಇದೇನು ಶಬ್ದ ಅಂತ ಹಿಂದೆ ನೋಡಿದ್ರೆ ಒಂದು 25-30 ಹದ್ದುಗಳು ಆ ಕಾಗೆಯನ್ನು ಹಿಂಬಾಲಿಸಿ ಬರ್ತಿದ್ವು. ಆ ಕಾಗೆ, ಅಯ್ಯೋ ಇವುಗಳು ಬಂದು ನನ್ನನ್ನೀಗ ಆಕ್ರಮಣ ಮಾಡ್ತವೆ, ನನ್ನನ್ನು ನೋವುಗೊಳಿಸ್ತವೆ, ನನ್ನನ್ನು ಬೀಳಿಸ್ತವೆ, ನನ್ನನ್ನು ಕಚ್ಚಬಹುದು, ನನ್ನನ್ನು ದೂಡಬಹುದು ಅಂತ ಮತ್ತಷ್ಟು ವೇಗವಾಗಿ ಆ ಕಾಗೆ ಹಾರ್ತಾ ಇತ್ತಂತೆ. ಆ ಹದ್ದುಗಳು ಕೂಡ ಮತ್ತಷ್ಟು ವೇಗದಿಂದ ಆ ಕಾಗೆಯನ್ನ ಹಿಂಬಾಲಿಸ್ತಾ ಇತ್ತು. ಕಾಗೆ ಉತ್ತರಕ್ಕೆ ಹಾರಿತು, ದಕ್ಷಿಣಕ್ಕೆ ಹಾರಿತು, ಇನ್ನೊಂದು ದಿಕ್ಕಲ್ಲಿ, ಮತ್ತೊಂದು ದಿಕ್ಕಲ್ಲಿ. ಎಲ್ಲಿ ಹೋದ್ರೂ ಕೂಡ ಈ ಹದ್ದುಗಳು ಹಿಂದೆ ಬಂದವು. ನಂತರ ಒಂದ್ ಕಡೆ ಅಂತೂ ಕಾಗೆ ಗಾಬರಿಗೊಂಡು ಅದು ಗೊತ್ತಾಗ್ಲಿಲ್ಲ, ಬಾಯಿ ತೆರೆದು ಬಿಡ್ತಂತೆ. ಸ್ವಲ್ಪ ಹೊತ್ತು ತಾನು ಬಾಯಿ ತೆರೆದೆ ಅಂತ ಗೊತ್ತಿಲ್ಲ ಅದಕ್ಕೆ. ಬಾಯಿ ತೆರೆತು, ಆಗ ಮಾಂಸದ ತುಂಡು ನೆಲದ ಮೇಲೆ ಇದ್ದಂತ ಒಂದು ಬಂಡೆ ಮೇಲೆ ಬಿತ್ತು. ಅದು ಗೊತ್ತಾಗ್ಲಿಲ್ಲ, ನನ್ನ ಬಾಯಲ್ಲಿ ಈಗ ಮಾಂಸದ ತುಂಡು ಇಲ್ಲ ಅಂತ ಕೂಡ. ಆ ಗಾಬರಿಯಲ್ಲಿ, ಆ ಭಯದಲ್ಲಿ ಮುಂದೆ ಹೋಯ್ತದು. ಒಂದ್ ನಿಮಿಷದಲ್ಲಿ ನೋಡುತ್ತೆ, ಯಾವ ಹದ್ದು ಕೂಡ ತನ್ನ ಹಿಂದೆ ಬರ್ತಾ ಇಲ್ಲ, ಯಾವ ಹದ್ದು ಕೂಡ ತನ್ನನ್ನು ಹಿಂಬಾಲಿಸ್ತಾ ಇಲ್ಲ. ಏನಿದು? ಆಹಾ! ಅವಾಗ ನೋಡುತ್ತೆ, ಓ, ನನ್ನ ಬಾಯಲ್ಲಿ ಆ ಮಾಂಸದ ತುಂಡಿಲ್ಲ. ಎಲ್ಲಿವರೆಗೆ ನನ್ನ ಬಾಯಲ್ಲಿ ಆ ಮಾಂಸದ ತುಂಡಿತ್ತೋ ಅಲ್ಲಿವರೆಗೆ ಈ ಹದ್ದುಗಳೆಲ್ಲ ನನ್ನ ಜೀವವನ್ನೇ ತೆಗೆದುಕೊಳ್ಳೋಕೆ ಹೊರಟಿದ್ವು. ಯಾವಾಗ ಈ ಮಾಂಸದ ತುಂಡು ಬಿದ್ದ್ಬಿಡ್ತೋ ಆವಾಗ ಆ ಹದ್ದುಗಳಿಗೆ ನಾನ್ ಬೇಡ. ಆ ಹದ್ದುಗಳು ನನ್ನನ್ನು ಬಿಟ್ಟು ಈಗ ಮಾಂಸದ ತುಂಡನ್ನ ಖಂಡಿತ ಎತ್ಕೊಂಡಿವೆ ಅಂತ ಕಾಗೆಗೆ ಅರ್ಥವಾಯ್ತು. ಈ ದೃಷ್ಟಾಂತವನ್ನ ಶ್ರೀರಾಮಕೃಷ್ಣ ಪರಮಹಂಸರು ಕೊಟ್ಟಂತಹ ದೃಷ್ಟಾಂತವನ್ನು ಹೇಳುವಾಗ ನಾನು ಮೊದಲೇ ಹೇಳಿದೆ, ಈ ದೃಷ್ಟಾಂತವನ್ನು ನೀವು ಭಾಗಶಃ ಅನ್ವಯಿಸ್ಬೇಕು, 100ಕ್ಕೆ 100 ಅಲ್ಲ. ಯಾಕಂದ್ರೆ 100ಕ್ಕೆ 100 ಅನ್ವಯಿಸಿಕ್ ಹೋದ್ರೆ ಒಂದು ಅಪಾರ್ಥ ಆಗ್ಬೋದು, ತಪ್ಪು ತಿಳುವಳಿಕೆ ಬರ್ಬೋದು. ಓ, ಹಾಗಾದ್ರೆ ನಾವು ನಿಶ್ಚಿಂತೆಯಿಂದ ನಿರ್ಭಯರಾಗಿ ಬದುಕಬೇಕಾದ್ರೆ ಯಾರಾದ್ರೂ ನಮ್ಮಿಂದ ಏನಾದ್ರು ಬಯಸಿದ್ರೆ ಅದು ಬೇಗ ಅವ್ರಿಗೆ ಕೊಟ್ಟು ಬಿಡ್ಬೇಕು. ಅವ್ರ ಹೆದರಿಕೆಗೆ, ಅವರ ಬೆದರಿಕೆಗೆ ಬಗ್ಗಿ ಬೇಗ ನಮ್ಮಲ್ಲಿ ಇದ್ದುದಲ್ಲ ಅವ್ರಿಗೆ ಕೊಟ್ಟು ನನ್ನನ್ನು ಬಿಡಪ್ಪ ಅಂತ ಭಯದಿಂದ ಓಡಿ ಹೋಗ್ಬೇಕೆಲ್ಲೋ ಅಂತ ಆ ತರ ತಪ್ಪು ಅರ್ಥ ಬರ್ಬೋದು. ಅಷ್ಟ್ರ ಮಟ್ಟಿಗೆ ನೀವು ದೃಷ್ಟಾಂತವನ್ನ ಎಳೆಯಬೇಡಿ. ಇಲ್ಲಿ ಸೂಚಿಸಿರುವುದು ಒಂದು ಅಂಶ ಮಾತ್ರ. ಏನದು? ಯಾವಾಗ ನಾವು ಯಾವುದೋ ಒಂದು ವಿಷಯಕ್ಕೆ ತುಂಬಾ ಆಸಕ್ತರಾಗಿರ್ತೀವಿಯೋ
ಆ ಆಸಕ್ತಿಯೇ ನಮ್ಮನ್ನ ಭಯದಲ್ಲಿ ಇಡುತ್ತೆ. ಯಾವಾಗ ನಮಗೆ ಆಸಕ್ತಿ ಇಲ್ಲವೋ, ಅನಾವಶ್ಯಕವಾದ ಆಸಕ್ತಿ, ಇಲ್ಲಿ ಈ ಸಂದರ್ಭದಲ್ಲಿ ಹಾಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಹಸಿವಾದಾಗ ಊಟ ಬೇಕೇ ಬೇಕು, ಬಾಯಾರಿಕೆ ಆದಾಗ ನೀರು ಬೇಕೇ ಬೇಕು. ನಮ್ಮೆಲ್ಲರಿಗೂ ಕೂಡ ಶುದ್ಧವಾದ ಗಾಳಿ, ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ವಿಹರಿಸಲಿಕ್ಕೆ ಸ್ಥಳ, ಎಲ್ಲರಿಗೂ ಕೂಡ 4 ಜನರ ಜೊತೆ ಪ್ರೀತಿ, ಎಲ್ಲರಿಗೂ ಕೂಡ 4 ಜನರಿಂದ ಪ್ರೀತಿ, 4 ಜನರಿಗೆ ನಾವು ಕೊಡಬಹುದಾದಂತಹ ಪ್ರೀತಿ. ಈ ಪ್ರಕಾರ ಕೆಲವು ಬಹಳ ಮೂಲ ರೂಪ ಅಥವಾ ಬೇಸಿಕ್ ನೀಡ್ಸ್ ಇರುತ್ತೆ. ಅದನ್ನು ಯಾವ ಅಧ್ಯಾತ್ಮವು ಕೂಡ ಬಿಡು, ಅದನ್ನು ಬಿಡು, ಇದು ನಾಳೆಯಿಂದ ಊಟ ಬಿಡು, ನಾಡಿದ್ದಿಂದ ನೀರು ಕುಡಿಯೋದು ಬಿಡು ಅಂತ ಹೇಳೋದಿಲ್ಲ. ನಾಳೆಯಿಂದ ನಿನ್ನ ಕುಟುಂಬದ ಸದಸ್ಯರನ್ನು ಪ್ರೀತಿಸಬೇಡ, ತ್ಯಾಗ ಮಾಡು ಅಂತ ಯಾವ ಅಧ್ಯಾತ್ಮವು ಹೇಳೋದಿಲ್ಲ. ನಾಳೆಯಿಂದ 4 ಜನರಿಂದ ಪ್ರೀತಿಯನ್ನ ಬಯಸಲೇಬೇಡ ಅಂತ ಹೇಳೋದಿಲ್ಲ. ಅಧ್ಯಾತ್ಮವು ಪ್ರೀತಿ ಮತ್ತು ಪ್ರೇಮಕ್ಕೆ ವಿರುದ್ಧ ಅಲ್ಲ. ಅಧ್ಯಾತ್ಮ ನಮ್ಗೆ ಹೇಳುವುದೇನೆಂದ್ರೆ, ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಪ್ರೀತಿಯ ಹೆಸರಲ್ಲಿ ಎಷ್ಟೋ ಬಾರಿ ನೀವು ವೈಯಕ್ತಿಕವಾಗಿ ಆಸಕ್ತಿಯನ್ನು ಹೊಂದಿರ್ತೀರಿ. ಕೆಲವೊಮ್ಮೆ ಹೇಳ್ತಾರಲ್ಲ, ಯಾರೋ ಒಬ್ಳು ಹೆಂಡತಿ ತನ್ನ ಗಂಡನಿಗೆ ಹೇಳಿದ್ಲಂತೆ, ನಿಮ್ಮನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಇಷ್ಟು ವರ್ಷದಿಂದ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ. ಆ ಗಂಡ ಅಂತ ತಲೆಬಾಗಿ ಹೌದೌದು ಒಪ್ಪಿದ್ನಂತೆ. ಆದ್ರೆ ತನ್ನ ಮಿತ್ರನ ಕಡೆ ಆಮೇಲೆ ಹೇಳಿದ್ನಂತೆ, ಇದರಲ್ಲಿ ಯಾವ ಲಿಂಗ ಭೇದ ಇಲ್ಲ, ಇನ್ನೊಂದು ಕುಟುಂಬದಲ್ಲಿ ಪತಿ ಹಾಗಿರ್ಬಹುದು, ಪತ್ನಿ ಹೀಗಿರ್ಬಹುದು, ಪತಿ ಆಗ್ಲಿ ಪತ್ನಿ ಆಗ್ಲಿ ಅವ್ರ ಮಧ್ಯೆ ಕೆಲವೊಮ್ಮೆ ಹೀಗಾಗತ್ತೆ. ಆ ಗಂಡ ಏನ್ ಹೇಳಿದ ತನ್ನ ಮಿತ್ರರ ಕಡೆಗೆ, ತನ್ನ ಮಿತ್ರರ ಜೊತೆಗೆ, ನೋಡಿ ನನ್ನ ಆಕೆ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ, ಆ ಪ್ರೀತಿ ಏನೋ ಇದೆ, ಇಲ್ಲ ಅನ್ನಲ್ಲ, ಆದ್ರೆ ಆ ಪ್ರೀತಿಯ ಜೊತೆಗೆ ಅಬ್ಬಬ್ಬಬ್ಬ ನನ್ನನ್ನು ತುಂಬಾ ನಿಯಂತ್ರಿಸ್ತಾಳೆ. ಇನ್ ದಿ ನೇಮ್ ಆಫ್ ಲವ್ ಶಿ ಕಂಟ್ರೋಲ್ಸ್ ಮೀ ಅಂತ that husband said, it seems. So once more, some other time it could be the wife feeling suffocated. This husband says he loves me, but he doesn't give me any freedom. He controls me. The wife may say to the husband or about the husband. In this example, the husband says that about wife. It could be between two friends. It could be between teachers and students. ಎಲ್ಲಾ ಸಂಬಂಧಗಳಲ್ಲೂ ಕೂಡ ಪ್ರೀತಿಯ ಹೆಸರಿನಲ್ಲಿ, ಇನ್ ದಿ ನೇಮ್ ಆಫ್ ಲವ್, ಎ ಕಂಟ್ರೋಲ್ಸ್ ಬಿ. ಎ ಬಿಕಮ್ಸ್ ಪೊಸೆಸಿವ್ ಆಫ್ ಬಿ. ಪೊಸೆಸಿವ್ ಅಂದ್ರೆ ಅದೇ, ನೀನು ನಾನು ಹೇಳ್ದಾಗ ಕೇಳ್ಬೇಕು, ನೀನು ನಾನು ಹೇಳ್ದಾಗ ಮಾಡ್ಬೇಕು. ಯಾಕೆ? ನಾನು ನಿನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ, ನಾನು ಹೇಳ್ದಾಗ ಯಾಕೆ ಮಾಡೋದಿಲ್ಲ ನೀನು? ನಾನು ಹೇಳ್ದಾಗ ಕೇಳ್ಬೇಕು, ನಾನು ಕೂತ್ಕೊ ಅಂದಾಗ ಕೂತ್ಕೋಬೇಕು, ನಾನು ನಿಲ್ಲು ಅಂದಾಗ ನಿಲ್ಬೇಕು. ಆ ತರ ಅದು ಏನೋ ಇಟ್ ಅಮೌಂಟ್ಸ್ ಟು ದ್ಯಾಟ್. ಎನಿವೆ, ನಾವಿಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡೋಕ್ ಹೊರಟಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಬಾರಿ ಅದನ್ನೇ ಡಿಕೋಡಿಂಗ್ ಲವ್ ಅಂತ ಟಾಪಿಕ್ ತಗೊಳ್ಳೋಣ. ಪ್ರೀತಿ ಅಥವಾ ಪ್ರೇಮವನ್ನ ಹೇಗೆ ಅರಿಯಬಹುದು ವೇದಾಂತದ ಒಂದು ದೃಷ್ಟಿಯಿಂದ ಅಂತ. ಇವಾಗ ವೇದಾಂತ ನಮಗೆ ಪ್ರೀತಿಯ ಹೆಸರಲ್ಲಿಯೋ, ದೇಶಾಭಿಮಾನದ ಹೆಸರಲ್ಲಿಯೋ, ಅಥವಾ ಇನ್ಯಾವುದೋ ಒಂದು ದೊಡ್ಡ ಆದರ್ಶದ ಚೌಕಟ್ಟಿನಲ್ಲಿ ವಾಸ್ತವವಾಗಿ ನಾವು ಯಾರ ಮೇಲೂ ಅವಲಂಬಿಸಿದ್ದೀವಿ, ಯಾರನ್ನು ನಮ್ಮ ನಮ್ಮ ಬಯಕೆಯ ಪ್ರಕಾರ ಅವರು ವರ್ತಿಸ್ಬೇಕು ಅಂತ ಒಂದು ರೀತಿ ಆಗ್ರಹ ಮಾಡ್ತಾ ಇದ್ದೇವೆ, ಯಾರನ್ನು ಯಾವ ರೀತಿ ಇಟ್ಕೊಂಡಿದ್ದೀವಿ ಅಂದ್ರೆ ಅವರ ಸ್ವಾತಂತ್ರ್ಯವನ್ನ ದೋಚ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಮತ್ತು ಪ್ರೀತಿ ಅಂತ ಹೇಳ್ತೀವಿ, ಗೆಳೆಯರು ನಾವು ಅಂತ ಹೇಳ್ತೀವಿ, ಆದ್ರೆ ಅವರಿಂದ ಏನೋ ಕಸಿದುಕೊಳ್ಬೇಕಂತ ನಮ್ಮೊಳಗೆ ನಮ್ಗೆ ಗೊತ್ತಿರುವ ರೀತಿಯಲ್ಲಿ ಅಥವಾ ನಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಏನೋ ಅವರಿಂದ ಪಡೆಯಬೇಕು ಅಂತ ಇದ್ರೆ, ಅಂದ್ರೆ ಒಂದೇ ಶಬ್ದದಲ್ಲಿ ಹೇಳುದಿದ್ರೆ ಸ್ವಾರ್ಥ ಇದ್ರೆ, ಅದನ್ನ ಈ ಅಧ್ಯಾತ್ಮ ವಿದ್ಯೆ ಟೀಕಿಸುತ್ತೆ. ಸ್ವಾರ್ಥ ಬಿಡಿ, ನಿಜವಾಗಿಯೂ ಕೂಡ ವಿಶಾಲ ಮನೋಭಾವದಿಂದ ನೀವು ಒಬ್ಬರಿಗೆ ಇನ್ನೊಬ್ರು, ಒಬ್ಬರ ಜೊತೆ ಇನ್ನೊಬ್ರು ಹಂಚಿಕೊಳ್ಳಿ ಎಲ್ಲವನ್ನು ಕೂಡ, ಸುಖವನ್ನ ದುಃಖವನ್ನ. ಆದ್ರೆ ಒಳಗೊಳಗಿಂದ ನಿಮ್ಮಲ್ಲಿ
ಯಾವ ಬಗೆಯ ಸ್ವಾರ್ಥವೂ ಇಲ್ಲದಿರಲಿ ಅಂತ. ಸ್ವಾರ್ಥ ಇದ್ದಲ್ಲಿ ಆಸಕ್ತಿ ಬರುತ್ತೆ, ಸ್ವಾರ್ಥ ಇಲ್ಲದಿದ್ದಲ್ಲಿ ಆ ಪ್ರೀತಿ ಅಥವಾ ಪ್ರೇಮ ಶುದ್ಧವಾಗುತ್ತೆ. ಆದ್ರಿಂದ ಈ ಕಾಗೆ ಆ ಮಾಂಸದ ತುಂಡನ್ನ ಬಿಟ್ಟು ಬಿಡುತ್ತಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಅದನ್ನ ಎಷ್ಟರ ಮಟ್ಟಿಗೆ ಇಲ್ಲಿ ಅನ್ವಯಿಸ್ಬೇಕಂದ್ರೆ, ಯಾವಾಗ ನಾವು ಗೊತ್ತಿದ್ದು ಅಥವಾ ದೇವರ ದಯೆಯಿಂದ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿರುವ ಸ್ವಾರ್ಥ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಯಾವುದಕ್ಕೂ ಕೂಡ ಭಯ ಪಡಬೇಕಾದದ್ದಿಲ್ಲ. ತ್ಯಾಗದಿಂದ ಕೂಡಲೇ ಸ್ವಲ್ಪವೂ ಕೂಡ ಸಮಯದ ಒಂದು ಗ್ಯಾಪ್ ಇಲ್ಲದ ಹಾಗೆ, ಯಾವ ಮಧ್ಯದಲ್ಲಿ ಸಮಯ ಹಾಳಾಗದಂತೆ ಕೂಡಲೇ ಇನ್ಸ್ಟೆಂಟ್ಲಿ ತತ್ಕ್ಷಣ ಅಂತೇವೆ ನೋಡಿ, ತ್ಯಾಗದಿಂದ ತತ್ಕ್ಷಣ ಶಾಂತಿ ಸಿಗುತ್ತೆ ಅಂತ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಒಂದು ಪಂಕ್ತಿ ಇದೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿ ಅನಂತರಂ ಅಂತ ಆ ಶ್ಲೋಕದ 4ನೇ ಪಾದ. ತ್ಯಾಗಾತ್ ಶಾಂತಿ ಅನಂತರಂ. ಅನಂತರಂ ಅಂದ್ರೆ ಇಲ್ಲಿ ಅಂತರವಿಲ್ಲದೆ ಅಂತ. ಒಂದ್ ದಿವಸ ಸಾಯಂಕಾಲ 5:30 ಗಂಟೆ ಹೊತ್ತಿಗೆ ಯಾವುದೋ ದೇವಾನುಗ್ರಹದಿಂದ ನೀವು ನಿಮ್ಮೊಳಗಿದ್ದಂತ ಏನೋ ಒಂದು ಆಸಕ್ತಿಯನ್ನು ಬಿಟ್ರಿ, ತ್ಯಾಗ ಮಾಡಿದ್ರಿ. 5:30ಗೆ ತ್ಯಾಗ ಮಾಡಿದ್ರಿ, 5:30 ಆಗಿ 5 ಸೆಕೆಂಡ್ ಒಳಗೆ ನಿಮಗೆ ಎಂಥ ಒಂದು ಶಾಂತಿ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ತ್ಯಾಗ ಶಾಂತಿ ಅನಂತರ. ತ್ಯಾಗ ಅಂದ್ರೆ ಏನು? ದ್ರವ್ಯ ತ್ಯಾಗವೂ ಆಗಬಹುದು. ಯಾರೋ ಚಿನ್ನ ಬೆಳ್ಳಿಗೆ ತುಂಬಾ ಆಸಕ್ತನಾಗಿದ್ದ, ಅದನ್ನ ಕೊಟ್ಟು ಬಿಡ್ಬೇಕಂತಿಲ್ಲ, ಕೊಡದಿರ್ಲಿ, ಅವನ ಹೃದಯದಲ್ಲಿ, ಅವನ ಅಂತಃಕರಣದಲ್ಲಿ, ಅವನ ಒಳಗೆ ಅವನಿಗೆ ಗೊತ್ತಾಗುತ್ತೆ, ಇದೇ ನನ್ನ ಹತ್ರ ಚಿನ್ನ ಇದೆ, ಆದ್ರೆ ಅದ್ರ ಮೇಲೆ ನಾನು ಅಂತ ವಿಪರೀತವಾಗಿ ಆಸಕ್ತಿಯನ್ನು ಹೊಂದಿಲ್ಲ. ಯಾವುದೋ ಕಾರಣದಿಂದ ಅದು ಹೊರಟು ಹೋದ್ರೆ ಸರಿ, ಭಗವಂತನ ಇಚ್ಛೆ ಅಂತ ಭಾವಿಸುವಂತಹ ಸಾಮರ್ಥ್ಯ ನನ್ನಲ್ಲಿ ಇದೆ ಅನ್ನೋದಾಗಿ ಬಂದ್ರೂ ಕೂಡ ಅದು ತ್ಯಾಗ ಆಯ್ತು. ದ್ರವ್ಯ ತ್ಯಾಗ ಇದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ದ್ರವ್ಯ ಅಂದ್ರೆ ಹಣ ಆಗ್ಬಹುದು, ಬೇರೆ ಬೇರೆ ವಸ್ತುಗಳನ್ನು ತ್ಯಾಗ ಮಾಡಬಹುದು. ಅಥವಾ ಕಾಶಿಗೆ ಹೋದವರು ಇನ್ನು ಮುಂದೆ ಜಲೇಬಿ ತಿನ್ನೋದಿಲ್ಲ, ಕಾಶಿಗೆ ಹೋದವರು ಯಾವ್ದು ತಮಗೆ ತುಂಬಾ ಇಷ್ಟವೋ ಅದನ್ನು ಬಿಟ್ಟು ಬರ್ತಾರಂತೆ. ಈ ತರ ಏನೆಲ್ಲ ತ್ಯಾಗಗಳಿವೆ. ಆದ್ರೆ ಅಧ್ಯಾತ್ಮದಲ್ಲಿ ಹೆಚ್ಚು ಹೆಚ್ಚು ಆಳಕ್ಕೆ ಹೋದಂತೆ ತ್ಯಾಗ ಏನು ಗೊತ್ತೇ? ತ್ಯಾಗ ಅನ್ನುವಂತಹದ್ದು ನಮ್ಮಲ್ಲಿರುವ ತಪ್ಪು ಕಲ್ಪನೆ. ನಾನು ಈ ಶರೀರ ಮನಸ್ಸು ಬುದ್ಧಿ ಇವುಗಳನ್ನೆಲ್ಲ ಹೊಂದಿರುವಂತಹ ವ್ಯಕ್ತಿತ್ವ, ನಾನು ಈ ಉಪಾಧಿಗಳು, ಶರೀರ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 4 ಬಗೆಯ ಅಂತಃಕರಣಗಳು, ಮನ ಬುದ್ಧಿ ಚಿತ್ತ ಅಹಂಕಾರ, ಹಾಗೆ 5 ಪ್ರಾಣಗಳು, ಇವೆಲ್ಲ ಉಪಾಧಿ ಅಂತ ಕರೆಯಲ್ಪಡ್ತವೆ. ಉಪಾಧಿಗಳ ಜೊತೆಗೆ ನಮಗೆ ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಒಂದು ಸಂಬಂಧ ಇರುತ್ತೆ. ಇದು ನಾನು ಅಂತ. ಹೇಗೆ ನಾವೇನೋ ಒಂದು ತಕೊಂಡ್ಬರ್ತೀವಿ, ಹೊಸದಾಗಿ ಕಾರ್ ಖರೀದಿ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ಹೊಸ ಕಾರ್ ತಕೊಂಡ್ಬಂದಿದ್ದೀವಿ, ಅದನ್ನ ಜೋಪಾನವಾಗಿ ಮನೆಯ ಅಂಗಳದಲ್ಲಿ ಇಟ್ಟಿದ್ದೀವಿ, ಕೋರ್ಟ್ ಯಾರ್ಡ್, ಫ್ರಂಟ್ ಯಾರ್ಡ್ ಅಥವಾ ಗರಾಜ್ ನಲ್ಲಿ ಇಟ್ಟಿದ್ದೀವಿ. ಹೆಚ್ಚು ಕಡಿಮೆ ಆಗಿ ಯಾರೋ ಒಬ್ಬ ಬಂದ, ಒಂದು ಸ್ಕ್ರಾಚ್ ಮಾಡಿದ, ಅದ್ರ ಮೇಲೇನೋ ಗೆರೆ ಬರುವಾಗ ಮಾಡಿದ. ಹೊಸ ಕಾರ್ ಆದಾಗ ನಮ್ಗೆ ಆ ಕಾರಿನ ಮೇಲೆ ಅವ್ರು ಗೆರೆ ಹಾಕಿದಾಗ ನಮ್ಮ ಹೃದಯದ ಮೇಲೆ ಗೆರೆ ಎಳೆದ್ರು ಅಂತ ಅನ್ಸುತ್ತೆ. ಅದೇ ಕೆಲವು ಸಮಯದ ನಂತರ ಅಂತ ಒಂದು ಆಸಕ್ತಿ ಇರೋದಿಲ್ಲ. ಆ ರೀತಿಯಲ್ಲಿ ಈ ವ್ಯಕ್ತಿತ್ವ ನಾನು, ಅಲ್ಲಿ ಸೋತವನು ನಾನು, ಇಲ್ಲಿ ಗೆದ್ದವನು ನಾನು, ಅಲ್ಲಿ ಅಪಮಾನ ಆಯ್ತಲ್ಲ, ಯಾರಿಗಂತ ತಿಳ್ಕೊಂಡಿದ್ದೀರ, ನನಗೆ ಅಪಮಾನ ಆದದ್ದು ಅಂತ ಜ್ಞಾಪಿಸ್ಕೊಂಡು ನಾವು ಬೇಸರ ಪಡ್ತೀವಿ, ಸಿಟ್ಟುಗೊಳ್ತೀವಿ, ಪ್ರತೀಕಾರ ಮನೋಭಾವವನ್ನು ಹೊಂದ್ತೀವಿ. ಇನ್ನೆಲ್ಲೋ ನಮ್ಗೆ ಸನ್ಮಾನ ಆಯ್ತು, ಅದು ಕೆಲವು ವರ್ಷಗಳು ಆಗಿ ಹೋಗಿದ್ರು ಕೂಡ ಆ ಸನ್ಮಾನವನ್ನು ಜ್ಞಾಪಿಸ್ಕೊಂಡು, ಅವತ್ತು 10-15 ಜನ ವೇದಿಕೆ ಮೇಲೆ ಬಂದು ಹೊಗಳಿದ್ರಲ್ಲ, ಯಾರನ್ನ ತಿಳ್ಕೊಂಡ್ರಿ? ನನ್ನನ್ನು ಹೊಗಳಿದ್ದದು. ಅವತ್ತು ಆ ಊರಲ್ಲಿ ಆ ಸಂದರ್ಭದಲ್ಲಿ ಎಷ್ಟು ಜನ ನನಗೆ ಹೊಗಳಿದ್ರು ಗೊತ್ತಾ? ಇರ್ಬೇಕಿತ್ತ ದಿನಲ್ಲಿ, ಅಲ್ಲಿ ಇರ್ಲಿಲ್ಲ ಅಂತ ಕಹಿ ನೆನಪನ್ನು ಅಥವಾ ಸವಿ ನೆನಪನ್ನು ತಂದುಕೊಂಡು ಅದು ನಾನು
ಅಲ್ಲಿ ಹೊಗಳಲ್ಪಟ್ಟವನು ನಾನು, ಇಲ್ಲಿ ತೆಗಳಲ್ಪಟ್ಟವನು ನಾನು, ಅದು ನಾನು, ಇದು ನಾನು ಅಂತ ಒಂದು ನಾನು ಅನ್ನುವ ಭಾವ ಇದೆ ನೋಡಿ, ಅದನ್ನ ಬಿಡುವುದೇ ಪರಮತ್ಯಾಗ ಅಂತ ಹೇಳ್ತಾರೆ. ಆ ನಾನು ಅದು ನಾನು ಇದು ಅನ್ನುವುದನ್ನು ಬಿಡುವುದು ಸುಲಭ ಅಲ್ಲ, ಆದ್ರೆ ಅಸಾಧ್ಯವಲ್ಲ. ವಾಸ್ತವವಾಗಿ ಯಾವುದನ್ನ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಸನ್ಯಾಸ ಅಂತ ಕರೀತಾರೋ, ಆ ಸನ್ಯಾಸದಲ್ಲಿ ಬಟ್ಟೆ ಬದಲಾಯಿಸುವುದಕ್ಕಿಂತ ಹೆಚ್ಚಾಗಿ, ತಲೆ ಬೋಳಿಸುವುದಕ್ಕಿಂತ ಹೆಚ್ಚಾಗಿ, ಯಾವುದೋ ದಂಡವನ್ನು ಹಿಡಿಯುವುದಕ್ಕಿಂತ ಹೆಚ್ಚಾಗಿ, ಮನೆ ಬಿಟ್ಟು ಆಶ್ರಮದಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ, ನೂರಾರು ಬಗೆಯ ಹೊರ ರೂಪಗಳಿಗಿಂತ ಹೆಚ್ಚಾಗಿ ಸನ್ಯಾಸಿಯ ಮುಖ್ಯ ಲಕ್ಷಣ ಒಳಗಿನ ತ್ಯಾಗ. ವೇದದಲ್ಲಿ ಎಲ್ಲೋ ಒಂದ್ ಕಡೆ ಬರುತ್ತಂತೆ, ಆ ಪಂಕ್ತಿ ಬಹಳ ಪ್ರಸಿದ್ಧ. ಅದು ನಿಜವಾಗಿ ಅಥವಾ ಯಾವ ಶಾಸ್ತ್ರದಲ್ಲಿದೆ ಅಂತ ನನಗಿನ್ನೂ ಗೊತ್ತಿಲ್ಲ, ಆದ್ರೆ ಆ ಪಂಕ್ತಿ ಅದ್ಭುತವಾಗಿದೆ. ಅದೇನಂದ್ರೆ, ಅಭಯಂ ಸರ್ವಭೂತೇಭ್ಯೋ ದತ್ವಾ ಸನ್ಯಾಸಮಾಚರೇ. ಒಬ್ಬ ಮನುಷ್ಯ ಸನ್ಯಾಸ ತಗೊಳ್ಬೇಕಂತೆ. ಯಾವಾಗ? ಅವಸರವಾಗಿ ಅಲ್ಲ, ಅವಸರವಾಗಿ ತಗೊಂಡ್ರೆ ಅದ್ ನಿಲ್ಲೋದಿಲ್ಲ. ಯಾವುದೋ ಒಂದು ಘಟ್ಟಕ್ಕೆ ಬಂದಾಗ, ಯಾವುದೋ ಒಂದು ಒಳಗಿಂದ ಎತ್ತರಕ್ಕೇರಿದಾಗ ಆತ ಮತ್ತೆ ತಡ ಮಾಡದೆ ಸನ್ಯಾಸ ತಗೊಳ್ಬೇಕು. ಸನ್ಯಾಸಂ ಆಚರೇತ್. ಆ ಪಂಕ್ತಿಯಲ್ಲಿ ಆ ಸನ್ಯಾಸಂ ಆಚರೇತ್ ಅಂತ 2 ಶಬ್ದಗಳಕ್ಕಿಂತ ಮೊದಲು ಬರುತ್ತೆ ಅಭಯಂ ಸರ್ವಭೂತೇಭ್ಯ ದತ್ವಾ. ಎಲ್ಲ ಭೂತಗಳಿಗೆ ಅಂದ್ರೆ ಪ್ರಾಣಿಗಳಿಗೆ, ಎಲ್ಲ ಜೀವಿಗಳಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ಲಾ ಜೀವ ಜಂತುಗಳಿಗೆ ಆ ಸನ್ಯಾಸ ತಗೊಳ್ಳೋನು ಅಭಯ ಕೊಡ್ತಾನಂತೆ. ಕೊಟ್ಟು, ದತ್ವಾ ಅಂದ್ರೆ ಕೊಟ್ಟು, ದಾನಂ ಕೃತ್ವಾ ಸರ್ವಭೂತೇಭ್ಯ ಅಭಯಂ ದತ್ವಾ ಸನ್ಯಾಸಮಾಚರೆ. ಆಗ ಒಂದು ಪ್ರಶ್ನೆ ಬರುತ್ತೆ, ಅವರಿಗೆಲ್ಲ ಅಭಯ ಕೊಡುವವನು ಇವನು ಯಾರು? ಯಾರೊಬ್ಬ ತುಂಬಾ ಶಕ್ತಿ ಸಾಮರ್ಥ್ಯ ಇದ್ದವನು, ಯಾವೊಬ್ಬ ಒಳ್ಳೆ ಬ್ರೂಸ್ಲಿ ತರ ಫೈಟರ್ ಆಗಿದ್ರೆ ಅವನೆಲ್ಲರಿಗೆ ಅಭಯ ಕೊಡುವವರು. ಹೆದರಬೇಡಿ, ನಾನಿದ್ದೇನೆ ಇಲ್ಲಿ. ಯಾರಾದ್ರು ಕಳ್ಳರು ಬಂದು ಅವರು ಚೂರಿ ತರ್ಲಿ, ಚಾಕು ತರ್ಲಿ, ಕೋಲ್ ತರ್ಲಿ, ಪಿಸ್ಟಲ್ಲೇ ಯಾಕೆ ತರಬಾರ್ದು, ಏನ್ ಬೇಕಾದ್ರೆ ತರ್ಲಿ, ಎಲ್ಲರನ್ನ ನಾನು ನೋಡ್ಕೊಳ್ತೀನಿ. ಆ ಪ್ರಕಾರವಾಗಿ ಮಾರ್ಷಲ್ ಆರ್ಟ್ಸೋ ಅಥವಾ ಕೆಲವೊಮ್ಮೆ ತುಂಬಾ ಹಣ ಇದ್ದವ್ರು ನಿಮ್ಗೆ ಭಯ ಪಡಬೇಡಿ, ನಾನಿದ್ದೀನಲ್ಲ, ಎಂತ ಖರ್ಚಿದ್ರು ಕೂಡ ನಾನು ಅದನ್ನ ನೋಡ್ಕೊಳ್ತೀನಿ. ಅಥವಾ ಬೇರೆ ಬೇರೆ ರಾಜಕೀಯ ಶಕ್ತಿ ಇದ್ರೆ, ಕ್ಯಾಬಿನೆಟ್ ಮಿನಿಸ್ಟರ್, ಅವನು ಚೀಫ್ ಮಿನಿಸ್ಟರ್, ಇವನು MP, ಇವನು MLA, ಅವರು ಯಾರಿಗಾರು ಅಭಯ ಕೊಡ್ಬೋದು. ನಾನು MLA ಗೊತ್ತಿಲ್ವಾ, ನಿಮ್ಮ ಅಣ್ಣನ ಮಗನಾದಂತಹ ನಾನು ಈಗ MLA, ನಿಮ್ಗೇನು ಆಗೋಕ್ ನಾನು ಬಿಡಲ್ಲ, ಎಲ್ಲರೂ ನನ್ನ ಮಾತು ಕೇಳ್ತಾರೆ. ಆ ಪ್ರಕಾರ ಯಾವುದೋ ರೀತಿಯಾದಂತಹ ಪವರ್, ಮನಿ, ಮಾರ್ಷಲ್ ಆರ್ಟ್ಸ್, such people can give fearlessness to others. ಅಭಯಂ ದತ್ವಾ. ಈ ಸನ್ಯಾಸಿ ಯಾವಾಗ ಹೊರಟೋದವನು ಹೇಗೆ ಅಭಯ ಕೊಟ್ಟಾನು? How can he give fearlessness to people who is all set, who is leaving everything? ಕೈಯಲ್ಲಿದ್ದ ಪೈಸೆ ಕೂಡ ಬಿಟ್ಟ, ಏನೋ 2-3 ಪೇರ್ ಬಟ್ಟೆ ತಗೊಂಡು ಹೊರಟಿದ್ದಾನೆ. ಅವನು ಎಲ್ಲರಿಗೆ ಅಭಯ ಕೊಡ್ತಾನಂದ್ರೆ ಏನದ ಅರ್ಥ ಅಂತ ನಿಮ್ಗೆ ಅನ್ಸ್ಬೋದು. ಇಲ್ಲಿ ಬಹಳ ಅದ್ಭುತವಾದ ಒಂದು ಅರ್ಥ ಇದೆ. ಆ ವಾಕ್ಯ ಬಹಳ ಅರ್ಥ ಗರ್ಭಿತವಾಗಿದೆ. ಹೇಗಂದ್ರೆ, ಯಾರೋ ಪೊಲೀಸ್ ಆಫೀಸರ್, ಯಾರೋ ರಾಜಕಾರಣಿ, ಯಾರೋ ಒಬ್ಬ ಯಾವುದೋ ಒಂದು ಹೊಡೆದಾಡುವ ಸಾಮರ್ಥ್ಯ ಇದ್ದವರೆಲ್ಲ ಕೊಡುವ ಅಭಯಕ್ಕೆ ತುಂಬಾ ಇತಿಮಿತಿ ಇದೆ. ನಿಜವಾಗಿ ನಾವು ಮನುಷ್ಯ ಸಂಬಂಧಗಳಲ್ಲಿ, ಮನುಷ್ಯರು ಒಬ್ರು ಇನ್ನೊಬ್ರ ಜೊತೆ ಸೇರಿ ವ್ಯವಹಾರ ಮಾಡುವಂತಲ್ಲಿ ಯಾವಾಗ ಇನ್ನೊಬ್ಬರಿಗೆ ಅತಿ ಉತ್ತಮವಾದ ನಿರ್ಭಯತೆಯನ್ನು ಕೊಡ್ತೀವಿ ಗೊತ್ತೋ, ಯಾವಾಗ ನಮ್ಮಲ್ಲಿ ಅವರಿಂದ ಏನನ್ನೋ ತಗೊಳ್ಳುವಂತಹ ಉದ್ದೇಶ ಇಲ್ಲ, ಅವರಿಂದ ಏನನ್ನೋ ಕಸಿದುಕೊಳ್ಳುವುದು, ಅವರಿಂದ ಏನೋ ಪಡೆಯೋದು, ಆ ಒಂದು ಉದ್ದೇಶ ಇಲ್ಲ. ಮತ್ತು ಏನಾದ್ರೂ ಬಹಳ ಟೆಂಪ್ಟೇಷನ್ ಅಂತೇವೆ ನೋಡಿ, ಎಲ್ಲೋ ಒಂದ್ ಕಡೆ ಹಂಬಲವನ್ನುಂಟು ಮಾಡುವಂತಹ, ಆಸೆಯನ್ನುಂಟು ಮಾಡುವಂತಹ, ಎಲ್ಲೋ ಒಂದ್ ಕಡೆ ನಮ್ಗೆ ಅದು ನನಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು, ಇವ್ರ ಕಾರ್ ನನಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು, ಇವ್ರ ಬರೀ ಇರೋ ಬಂಗಾರ ನನಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು, ಇವ್ರೆಲ್ಲೆಲ್ಲ ಓಡಾಡ್ತಾರೆ, ಆ ತರ ನನಗೆ ಓಡಾಡಕ್ಕೆ ಸಾಧ್ಯ ಆದ್ರೆ ಚೆನ್ನಾಗಿರ್ತಿತ್ತು.
ಇತ್ಯಾದಿಯಾಗಿ ಏನೋ ಅವರಲ್ಲಿ ಇದ್ದದ್ದನ್ನ ಅದು ನನಗೆ ಬೇಕು, ಒಂದಿನ ನಾನು ಅದನ್ನ ತಗೊಳ್ತೀನಿ ಅನ್ನುವಂತ ಒಂದು ಆಸೆ ಮನುಷ್ಯನ ಮನಸ್ಸಲ್ಲಿರುತ್ತೆ. ಆ ಆಸೆಯನ್ನು ಬಿಟ್ಟಾಗ ಅವನು ನಿಜವಾಗಲೂ ಕೂಡ ಎಲ್ಲ ಜೀವಿಗಳಿಗೆ, ಇಡೀ ಪ್ರಪಂಚಕ್ಕೆ ಅಭಯವನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಆಗ್ತಾನ ಅವನು. ಯಾಕಂದ್ರೆ ಅವನು ಎಲ್ಲೇ ಬರಲಿ, ಯಾವುದೇ ಒಂದು ವ್ಯವಹಾರದಲ್ಲಿ, ಯಾವುದೇ ಒಂದು ಸನ್ನಿವೇಶದಲ್ಲಿ ಅವನು ನಿಮ್ ಜೊತೆ ಇದ್ದಾನಂತ ಇಟ್ಕೊಳ್ಳಿ, ಅವನಿಂದ ನಿಮ್ಗೆ ಯಾವ ಭಯ ಇಲ್ಲ. ನಿಮ್ಮ ಯಾವುದನ್ನು ಏನನ್ನು ಕೂಡ ಅವನು ಎತ್ಕೊಂಡು ಹೋಗಲ್ಲ. ನೀವು ನಿಮ್ಮ ಸಂಬಂಧಗಳನ್ನ ಪುನಃ ಪರಿಶೀಲಿಸಿ. ತಂದೆ ತಾಯಿಯಿಂದರಾಗ್ಲಿ, ಅಥವಾ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಂದಾಗ್ಲಿ, ಮಕ್ಕಳಿಂದಾಗ್ಲಿ, ಅವರಿಂದ ಇವರಿಂದ ಸಮಾಜದಲ್ಲಿ ನಾವೇನು ಬಯಸುವುದಿಲ್ಲ ಅಂತಿರುತ್ತಾ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲ ಸಂಬಂಧಗಳಲ್ಲೂ ಕೂಡ ನನಗೇನ್ ಸಿಗುತ್ತೆ ಅಲ್ಲಿ, ವಾಟ್ ಈಸ್ ಇನ್ ಇಟ್ ಫಾರ್ ಮೀ ಅಂತ ಬಂದ್ಬಿಡುತ್ತೆ. ಆದ್ರಿಂದ ಯಾವಾಗ ನಾವು ಇತರರಿಂದ ಏನನ್ನು ಪಡೆಯಬೇಕಂತ ಹಂಬಲಿಸುವುದಿಲ್ವೋ, ತಾನಾಗಿ ಏನದು ಭಗವದ್ಗೀತೆಯಲ್ಲಿ ಯದೃಚ್ಛಾ ಲಾಭ ಸಂತುಷ್ಟ ಅಂತ ಒಂದು ಶಬ್ದ ಬರುತ್ತೆ. ತಾನಾಗಿ ಬರ್ತಾ ಇದೆ. ಆಮೇಲೆ ದೇವರ ಅನುಗ್ರಹದಿಂದ ಈಗ ತಾವು ಕೂಡ ಇತರರಿಗೆ ಏನೋ ಕೊಡ್ತಾ ಇದ್ದೀರಾ. ಅವರಿಂದ ತಗೊಳ್ಳೋದು, ಅವ್ರಿಗೆ ನೀವು ಕೊಡುವುದೆಲ್ಲ ಏನೋ ಒಂದು ತಾನಾಗಿ ನಡೀತಾ ಇದೆ. ಯದೃಚ್ಛ ಅಂದ್ರೆ ಹಾಗೆ. ಅದಕ್ಕೇನ್ ದೊಡ್ಡ ಯೋಜನೆ ಮಾಡ್ಲಿಲ್ಲ ನೀವು, ಅದಕ್ಕೇನ್ ದೊಡ್ಡ ಪ್ಲಾನ್ ಮಾಡ್ಲಿಲ್ಲ, ಅದಕ್ಕೆ ನೀವು ಹಗಲು ರಾತ್ರಿ ಆಲೋಚನೆ ಮಾಡಿರ್ಲಿಲ್ಲ. ಯಾಕಂದ್ರೆ ಆಸೆಗೆ ಸಿಕ್ಕಿಕೊಂಡಂತಹ ಒಬ್ಬ ಮನುಷ್ಯ, ಪುರುಷನೋ ಸ್ತ್ರೀಯೋ, ಹಗಲು ರಾತ್ರಿ ನನಗೆ ಯಾವಾಗ ಸಿಗುತ್ತೆ, ಅವ್ರ ಕೈಯಲ್ಲಿದ್ದಂತಹ ಚಿನ್ನ ನನ್ನ ಕೈಗೆ ಯಾವಾಗ ಸಿಗುತ್ತೆ, ಅವ್ರಿಗೆ ಸಿಕ್ಕಿದಂತಹ ಪದವಿ ನನಗೆ ಯಾವಾಗ ಸಿಗುತ್ತೆ, ಅವ್ರು ಕೂತ್ಕೊಂಡಂತ ಕುರ್ಚಿಯಿಂದ ಅವ್ರು ಬಿಡ್ಬೇಕು, ಬಿದ್ದು ಹೋಗ್ಬೇಕು, ನಾನು ಆ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅಂತ ಹಂಬಲಿಸುತ್ತಾ ಎಷ್ಟೋ ಬಾರಿ ಹಗಲು ರಾತ್ರಿ ಅದನ್ನ ಚಿಂತೆ ಮಾಡುವುದು, ಅದು ಬೇರೆ. ಆಮೇಲೆ ತಾನಾಗಿ, ವಿದೌಟ್ ಯುವರ್ ವಾಂಟಿಂಗ್ ಇಟ್, ವಿದೌಟ್ ಯುವರ್ ಪ್ಲಾನಿಂಗ್ ಫಾರ್ ಇಟ್, and when it comes also without your clinging to it, you get a certain place, certain chair to sit on, you get certain enjoyments, you take it, but you do not get attached to it. ಆ ರೀತಿಯಲ್ಲಿ ನಿಮ್ಮ ಒಂದು ಮನೋಭಾವ ಬಂದ್ರೆ, ಅದು ಹೇಳುವುದು ಕಷ್ಟ ಅಲ್ಲ, ಹೇಳುವುದು ಸುಲಭ, ಆದ್ರೆ ಪಡೆಯುವುದು ತುಂಬಾ ಕಷ್ಟ ಅಂತ ಮನೋಭಾವ. ಆ ಮನೋಭಾವವನ್ನ ವರ್ಣಿಸುತ್ತಾ ವಿವರಿಸುತ್ತಾ ಆ ವೇದ ವಾಕ್ಯ ಎಲ್ಲೋ ಹೇಳುತ್ತಂತೆ, ಅಭಯಂ ಸರ್ವಭೂತೇಭ್ಯೋ ದತ್ವಾ ಸನ್ಯಾಸಮಾಚರೇತ್. ಅದು ತ್ಯಾಗದ ಮೂಲಕ. ಆದ್ರಿಂದ ತ್ಯಾಗದಿಂದಲೇ ಭಯ ಹೊರಟು ಹೋಗುತ್ತೆ. ಎಷ್ಟೋ ಕಡೆಯಲ್ಲಿ ನಾವು ಹೇಳ್ತೇವೆ, ಇಡೀ ಜೀವನ ಇರುವುದು ಒಂದಕ್ಕೆ, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಮನುಷ್ಯರು ಕೂಡ ಬಯಸುವುದು ಒಂದೇ, ಸುಖ. ಸುಖ ಬೇಕು, ನಮಗೆ ಸುಖ ಬೇಕು ಅಂತ ನಾವು ಜೀವಿಸ್ತಾ ಇರ್ತೀವಿ, ಬದುಕ್ತಾ ಇರ್ತೀವಿ. ದುಃಖ ಬೇಡ. ಅದರಿಂದ ವೇದಾಂತದಲ್ಲೂ ಹೇಳುವ ವಾಡಿಕೆ ಇದೆ. ವೇದಾಂತದ ಪ್ರಯೋಜನ ಬೇರೆ ಏನಲ್ಲ, ಪರಮಾನಂದ ಪ್ರಾಪ್ತಿ ಮತ್ತು ಆತ್ಯಂತಿಕ ದುಃಖ ನಿವೃತ್ತಿ. ಆತ್ಯಂತಿಕ ಅಂದ್ರೆ ಒನ್ಸ್ ಫಾರ್ ಆಲ್, ಮತ್ತೆ ಪುನಃ ಹಿಂದೆ ಬರೋದಿಲ್ಲ. ದುಃಖ ಹೋಯ್ತು, ಮತ್ತೆ ಪುನಃ ದುಃಖ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಅಧ್ಯಾತ್ಮ ಜ್ಞಾನದಿಂದ ನಿಮ್ಮ ದುಃಖ ಎಂದೆಂದಿಗೂ ಕೂಡ ಹೊರಟೋಗುತ್ತೆ, ಮತ್ತು ಆನಂದ ಅನ್ನುವುದು ಅಪಾರವಾದ ಆನಂದ, ಸೀಮೆ ಇಲ್ಲದಂತಹ ಆನಂದವು ನಿಮ್ಮದಾಗತ್ತೆ. ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇತಿ ವೇದಾಂತಾನಾಂ ಪ್ರಯೋಜನಂ ಅಂತ ಶಾಸ್ತ್ರಗಳಲ್ಲಿ ಬರುತ್ತೆ. ಅದನ್ನೇ ಇನ್ನೊಂದು ರೀತಿ ಹೇಳುವುದಿದ್ರೆ, ವೇದಾಂತಾನಾಂ ಪ್ರಯೋಜನಂ, ಉಪನಿಷತ್ತುಗಳ ಪ್ರಯೋಜನ ಏನು ಗೊತ್ತೇ? ಅಭಯ ಪ್ರಾಪ್ತಿ. ಆಸೆ ಇಲ್ಲದಿರುವಾಗ ಒಬ್ಬನಿಗೆ ಅಭಯ ತಾನಾಗಿ. ಆಸೆ ಇಲ್ಲದಿರುವಂತಹದ್ದು ಮತ್ತು ಭಯ ಇಲ್ಲದಿರುವಂತಹದ್ದು, ಇದು ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲಿವರೆಗೆ ನಮಗೆ ಕಾಮವೋ ಅಥವಾ ರಾಗವೋ ಇರುತ್ತೋ, ಬೇರೆ ಬೇರೆ ರೀತಿಯಲ್ಲಿ ಆ ಕಾಮ ಅಥವಾ ರಾಗ ಇದ್ದಾಗ ನಾವು ಬದುಕಿನಲ್ಲಿ ಕ್ಷಣಕ್ಕೂ ಭಯದಲ್ಲಿರ್ತೀವಿ. ಅದಕ್ಕೆ ಭರ್ತೃಹರಿದ ಶ್ಲೋಕ ಇದೆಯಲ್ಲ, ಭೋಗೆ ರೋಗ ಭಯಂ, ಕುಲೆ ಚ್ಯುತಿ ಭಯಂ, ವಿತ್ತೆ ನೃಪಾಲಾದ್ ಭಯಂ ಅಂತ ಒಂದು ದೊಡ್ಡ ಶ್ಲೋಕ ಇದೆ.
ಏನ್ ಮುಟ್ಟಿದ್ರು ಕೂಡ ಅಲ್ಲಿ ಭಯ ಇದೆ. ಇದ್ದವರಿಗೂ ಚಿಂತೆ, ಇಲ್ಲದಿದ್ದವರಿಗೂ ಚಿಂತೆ. ಇಲ್ಲದವರಿಗೆ ಅಯ್ಯೋ ನನಗೆ ಯಾವಾಗ ಸಿಗುತ್ತೆ ಅಂತ ಚಿಂತೆ. ಇದ್ದವರಿಗೆ ಕಳ್ಕೊಂಡ್ಬಿಡ್ತೀನಾ, ನನ್ನ ಹತ್ರ ಇದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ ನನಗೆ, ಆದ್ರೆ ಇಲ್ಲಿ ಕಳ್ಳಕಾಕರ ಬಂದು ಎತ್ಕೊಂಡು ಹೋಗ್ತಾರೆ. ಇವತ್ತು ನಂದಾಗಿದೆ, ಎಂದೆಂದಿಗೂ ನನ್ನದಾಗಿರ್ಬೇಕು ಇದು ಅಂತ ಬಯಕೆ ಇರುತ್ತೆ. ಆದ್ರಿಂದ ಎಲ್ಲಾ ಪ್ರಪಂಚದ ವಸ್ತುಗಳಲ್ಲಿ, ಪದವಿಗಳಲ್ಲಿ, ಸ್ಥಾನಮಾನಗಳಲ್ಲಿ, ಎಲ್ಲಾ ರೀತಿಯ ಅನುಕೂಲತೆಗಳಲ್ಲಿ, ಎಲ್ಲಾ ರೀತಿಯಂತ ಸೌಲಭ್ಯಗಳಲ್ಲಿ ಭಯ ಇದ್ದೇ ಇದೆ. ಆದ್ರಿಂದ ಆ ಶ್ಲೋಕದ ಕೊನೆಯಲ್ಲಿ ಭದ್ರರು ಹೇಳ್ತಾನೆ, ಸರ್ವಂ ವಸ್ತು ಭಯಾನ್ವಿತಂ ಭುವಿ. ಭುವಿ ಅಂದ್ರೆ ಭೂಮಿಯಲ್ಲಿ, ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಅಭಯಂ. ಯಾವಾಗ ನಿಜವಾದ ವೈರಾಗ್ಯ ಬರುತ್ತೋ ಆವಾಗ ಅಭಯ. ಅದರಿಂದ ತ್ಯಾಗದಲ್ಲಿ ಹೇಗದು ಅಭಯ ಪ್ರಾಪ್ತಿಯಾಗುವಂತಹದ್ದು? ಬೇರೆ ಏನಲ್ಲ, ತ್ಯಾಗದಲ್ಲಿ ನಮ್ಮ ಒಳಗೆ ಹೃದಯದ ಆಳದಲ್ಲಿದ್ದಂತಹ ಏನೇನೋ ಬಯಕೆಗಳು, ಏನೇನೋ ಇದು ನನ್ನನ್ನು ಬಿಟ್ಟು ಹೋಗ್ಬಾರ್ದು, ಇವರು ನನಗೆ ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಈ ತರ ನನ್ನ ಜೀವನದ ಉದ್ದಕ್ಕೂ ಇವ್ರು ಪ್ರೀತಿ ತೋರಿಸ್ತಾ ಇರ್ಲಿ, ಒಂದ್ ದಿವ್ಸ ಕೂಡ ಹೊರಗೆ ಹೋಗ್ಬಾರ್ದು, ದೂರ ಹೋಗ್ಬಾರ್ದು ಇವರು ಅನ್ನೋದಾಗಿ ನಾವು ಇನ್ನೊಬ್ಬರಿಂದ ಪ್ರೀತಿಯನ್ನ ಪ್ರೀತಿ ಪಡೆಯೋದು ಒಳ್ಳೇದು. ಆದ್ರೆ ಅದ್ರ ಮೇಲೆ ಒಂದ್ ರೀತಿ ಭಾವನಾತ್ಮಕವಾಗಿ ತುಂಬಾ ಡಿಪೆಂಡ್ ಆಗ್ಬಿಟ್ರೆ, ತುಂಬಾ ಡಿಪೆಂಡ್. ಎಷ್ಟೋ ಬಾರಿ ಸಾಧು ಸಂತರು ಕೂಡ ಯಾವುದೋ ಒಂದು ಸ್ಥಳದಲ್ಲಿ ಇದ್ದಾಗ ಅಲ್ಲಿ ಯಾರೋ ಗೃಹಸ್ಥರು, ಒಂದಿಷ್ಟು ಕುಟುಂಬಗಳೆಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಕಾರಣಾಂತರದಿಂದ ಆ ಸಾಧುವಿಗೆ ಆ ಊರು ಬಿಡ್ಬೇಕಾಗುತ್ತೆ. ಆ ಸಾಧು ಪಕ್ವವಾಗಿದ್ರೆ ದೇವರ ಹೆಸರು ಹೇಳ್ತಾ ಶಾಂತವಾಗಿ ಹೊರಟೋಗ್ತಾನೆ. ಪಕ್ವವಾಗದಿದ್ರೆ ಆ ಊರು ಬಿಡೋಕೆ ಮನ್ಸಿಲ್ಲ ಅವನಿಗೆ, ಎಲ್ಲೋ ಕಳಿಸ್ತಿದ್ದಾರೆ. ಎಷ್ಟೋ ಬಾರಿ ಸಾಧುಗಳೆಲ್ಲ ಯಾವುದೋ ಒಂದು ಆಶ್ರಮದ ಏನು ಸದಸ್ಯರಾಗಿರ್ತಾರೆ. ಆಶ್ರಮದ ಹೆಡ್ ಕ್ವಾರ್ಟರ್ಸ್ ಇಂದ ಅವರಿಗೆ ಪತ್ರ ಬರುತ್ತೆ, ನೀವು ಇಷ್ಟು ವರ್ಷ ಇಲ್ಲಿದ್ರಿ, ಈಗ ಅಲ್ಲಿ ಹೋಗಿ ಅಂತ. ಆಗ ಸಾಧು ಅಯ್ಯೋ, ಇಲ್ಲಿರುವಂತಹ ಒಳ್ಳೆ ಸಂಬಂಧಗಳಲ್ಲಿ ಇರುತ್ತೋ ಇಲ್ವೋ, ಇಲ್ಲಿರುವಂತಹ ಒಳ್ಳೆ ಜನರು, ಇಲ್ಲಿರುವಂತಹ ಸೌಕರ್ಯಗಳು ಇರುತ್ತೋ ಇಲ್ವೋ. ಆತ ಸಾಧುವೇ ಪಕ್ವವಾಗಿಲ್ಲ ಪಾಪ. ತನ್ನ ಹೆಡ್ ಕ್ವಾರ್ಟರ್ಸ್ ಬರೀತಾನೆ, ನಾನು ಇನ್ನೊಂದು ವರ್ಷ ಇರ್ಬೋದಾ ಇದೇ ಊರಲ್ಲಿ. ಆಗ ಹೆಡ್ ಕ್ವಾರ್ಟರ್ಸ್ ಆ ಗುರುಗಳು ಇನ್ಯಾರೋ ಅವರಿಗೆ ನಗೆ ಬರುತ್ತೆ, ಓಹೋ ಇವ್ರು ಬಹಳ ತಿಳ್ಕೊಂಡವ್ರು ಅಂತ ಕಳಿಸಿದ್ರೆ ಈಗ ಇವರಿಗಲ್ಲಿ ಆಸಕ್ತಿ ಉಂಟಾಯ್ತು. ಅದರಿಂದ ಜಿದ್ದು ಕೃಷ್ಣಮೂರ್ತಿ ಅಂತ ಅವ್ರು ಹೇಳ್ತಾರೆ, ದಿ ಆರ್ಟ್ ಆಫ್ ಲಿವಿಂಗ್ ಈಸ್ ದಿ ಆರ್ಟ್ ಆಫ್ ಡೈಯಿಂಗ್ ಅಂತ. ಬಹಳ ವಿಚಿತ್ರವಾದ ಹೇಳಿಕೆ. ಆರ್ಟ್ ಆಫ್ ಲಿವಿಂಗ್ ಈಸ್ ದಿ ಆರ್ಟ್ ಆಫ್ ಡೈಯಿಂಗ್. ಅದೇನು? ನಾವು ನಿಜವಾಗಿಯೂ ನಿರ್ಭಯವಾಗಿ ಸುಖ ಶಾಂತಿಯಿಂದ ಹಗುರವಾದ ಹೃದಯದಿಂದ, ಎದೆಯಿಂದ ನಾವು ಬದುಕಬೇಕಂತಿದ್ರೆ ಅದು ನಿಜವಾದ ಜೀವನ ಕಲೆ. ಆ ಜೀವನ ಕಲೆ ನಮಗೆ ಯಾವಾಗ ಬರುತ್ತಂತ ಹೇಳಿದ್ರೆ ನಾವು ಸಾಯುವುದನ್ನ ಕಲಿಬೇಕಂತೆ. ಸಾಯುವುದೊಂದು ಕಲೆ. ಸಾಯುವುದಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಪ್ರಕಾರ ಸಾಯುವುದಲ್ಲ, ಅದು ಕ್ಲಿನಿಕಲ್ ಡೆತ್. ಅದು ಇಲ್ಲಿ ಸಾಯುವುದು ಅಂತ ಹೇಳಿದ್ರೆ ನಮ್ಮಲ್ಲಿ ನಾನು ಇಂಥವನು, ನಾನು ಅಂಥವನು, ನಾನು ಅವ್ರಿಗೆ ಬಹಳ ಬೇಕಾದವನು, ನಾನು ಇವ್ರಿಗೆ ಬಹಳ ಬೇಕಾದವನು, ನೋಡಿ ಇವರೆಲ್ಲ ಎಷ್ಟು ನನ್ನ ಗೌರವಿಸ್ತಾರೆ ಅಂತ ಇವರ ಗೌರವ, ಅವರ ಪ್ರೀತಿ, ಇವರು ಕೊಡುವ ಮನ್ನಣೆ, ಅವರು ಮಾಡುವ ಹೊಗಳಾಟ, ಹೊಗಳುವಿಕೆ, ಅದ್ರ ಒಂದು ಆಧಾರದಲ್ಲಿ ನಾನು ನಿಂತ್ಕೊಂಡಿದ್ರೆ ಆಗ ಅದೇ ರಾಗ, ಅದೇ ಮಮತೆ. ಹೀಗಂತ ಯಾರೂ ಕೂಡ ಈ ತ್ಯಾಗವನ್ನ ಒಂದು ಕೆಟ್ಟ ರೀತಿಯಲ್ಲಿ, ಒಂದು ಕಹಿಯಾದ ರೀತಿಯಲ್ಲಿ ಭಾವಿಸಬಾರದು. ನಿಜವಾದ ತ್ಯಾಗದಲ್ಲಿ ಯಾವ ರೀತಿಯ ಕೆಟ್ಟದ್ದಿಲ್ಲ. ಅದು ಒಂದು ವಿಶಾಲತೆ ಅಷ್ಟೆ, ಮನಸ್ಸಿನ ವಿಶಾಲತೆ. ನಿಜವಾಗಿ ತ್ಯಾಗವನ್ನು ಹೊಂದಿದವನು, ತ್ಯಾಗದಲ್ಲಿ ಮೇಲ್ ಬಂದವನು ಯಾವ ರೀತಿಯಲ್ಲೂ ಕೂಡ ಯಾರಿಗೋ ತನ್ನನ್ನು ಯಾವುದೋ ರೀತಿಯಲ್ಲಿ ತೋರಿಸ್ಕೊಳ್ಳಕ್ ಹೋಗ್ತಾ ಇಲ್ಲ. ಇಲ್ವಾದ್ರೆ ಆ ತೋರಿಸ್ಕೊಳ್ಳುವಂತಹ ತ್ಯಾಗ ಮತ್ತೊಂದು ಬಂಧನ. ತೋರಿಸ್ಕೊಳ್ಳುವಂತಹ ತ್ಯಾಗ, 4 ಜನ ನೋಡ್ತಾ ಇದ್ದಾರೆ ಅಂದ ಕೂಡ್ಲೆ ಒಂದು ರೀತಿ ವರ್ತಿಸುವಂತಹದ್ದು, ಯಾರು ನೋಡ್ತಾ ಇಲ್ಲ ಅಂದ ಕೂಡ್ಲೆ ಇನ್ನೊಂದು ರೀತಿ ವರ್ತಿಸುವುದು. ಆಗ ಏನ್ ತ್ಯಾಗ ಇದೆ ಆ ಮನುಷ್ಯನಲ್ಲಿ? ಒಬ್ಬ ಮನುಷ್ಯನ ಎದುರು ಒಂದು ಡಿಬ್ಬದಲ್ಲಿ ಮೈಸೂರು ಪಾಕ್ ಇದೆ, ಕೆಲವಾರು ಜನ ಸುತ್ತಮುತ್ತಿದ್ದಾರೆ.
ಆಗ ಆತ ಒಂದನ್ನು ತಗೊಳ್ಳಲ್ಲ. ತಿನ್ನಿ, ಒಂದ್ ಮೈಸೂರು ಪಾಕ್ ತಿನ್ನಿ ಅಂದ್ರೆ ಬೇಡ 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 ಅಂತ. ಅವರೆಲ್ಲ ಆಚೆ ಹೋದ ನಂತರ 2-3 ತಿಂತಾನೆ, 4-5 ತಿಂತಾನೆ. ಅದೇಂತೆ ಆಗೋದು? ಸುಟ್ಟಾಕ್ಬೇಕು ಅದನ್ನ. ಯಾರು ನೋಡದಿರ್ಲಿ, ಯಾರಿಗ್ ಗೊತ್ತಾಗಲಿ ಗೊತ್ತಾಗದಿರ್ಲಿ, ನಾವು ನಮ್ಮೊಳಗೊಂದು ಪರಿವರ್ತನೆ ಅಂತ ಅಂದ್ಕೊಂಡು, ಅದು ಹೇಗೆ ವಿಚಾರದಿಂದ ಬರುತ್ತೆ. ಅಥವಾ ಈ ಮೊದಲು ಹೇಳಿದ ಹಾಗೆ ತುಂಬಾ ನಾಮಸ್ಮರಣೆ ಮಾಡಿದ್ರೆ, ಸತ್ಸಂಗದ ಮೂಲಕ ಪ್ರೇರಣೆಯನ್ನು ಪಡೆದು, ಸ್ಫೂರ್ತಿಯನ್ನು ಪಡೆದು, ನಮ್ಮ ಸಾಧನೆಯಲ್ಲಿ ಒಂದು ಮೊಮೆಂಟಮ್ ಅಂತಾರೆ, ಒಂದು ವೇಗ ಬರುತ್ತೆ. ಆಗ ಸಾಧನೆಯಲ್ಲಿ ಒಂದು ರೀತಿಯ ಹೊಸ ಶಕ್ತಿ ಪ್ರವಹಿಸುತ್ತೆ. ಆ ಶಕ್ತಿ ಪ್ರವಾಹ ಇದ್ದಾಗ ಅಂತಹ ಸಾಧನೆಯಲ್ಲಿ 4 ಜನ ನೋಡ್ಲಿ ಅಥವಾ 4 ಜನ ನೋಡದೇ ಇರಲಿ, ನಾವು ಮಾಡಬಾರದನ್ನ ಮಾಡೋದಿಲ್ಲ, ಆಮೇಲೆ ಮಾಡಬೇಕಾದದ್ದನ್ನ ಮಾಡಿಯೇ ಮಾಡ್ತೀವಿ. ಆದ್ರಿಂದ ಈ ತ್ಯಾಗ ಅನ್ನೋದು ಬಹಳ ವಿಶಾಲವಾದ ಅರ್ಥವುಳ್ಳಂತದ್ದು. ಅದರ ಅರ್ಥ ವ್ಯಾಪ್ತಿ ಬಹಳ ಹೆಚ್ಚಿನದು. ಹಾಗೆ ನೋಡಿದ್ರೆ ಯಾಜ್ಞವಲ್ಕ್ಯ ಮೈತ್ರೇಯಿಗೆ ಒಂದು ಕಡೆ, ಇನ್ನೊಂದು ಕಡೆ ಜನಕ ಮಹಾರಾಜನಿಗೆ ಬೃಹದಾರಣ್ಯಕ ಉಪನಿಷತ್ ಶುಕ್ಲ ಯಜುರ್ವೇದದಲ್ಲಿ ಬರುವಂತಹದ್ದು. ಅಲ್ಲಿ ನೇತಿ ಅಂತ ಹೇಳ್ತಾನೆ ನೋಡಿ, ಅದು ಕೂಡ ತ್ಯಾಗದ ಒಂದು ರೂಪ. ನ ಇತಿ ನ ಇತಿ ನ ಇತಿ ಅನ್ನೋದು ಸಂಧಿಯ ಬಳಿಕ ನೇತಿ ಅಂತ ಆಗುತ್ತೆ. ಆತ ಹೇಳುವ ಹಾಗೆ ಆ ಮಹರ್ಷಿ ಯಾಜ್ಞವಲ್ಕ್ಯರು ಹೇಳುವಂತೆ, ನಾವು ನಮ್ಮೊಳಗೊಂದು ವಿವೇಕವನ್ನ ಎಚ್ಚರಗೊಳಿಸಿಕೊಂಡು, ಆ ವಿವೇಕವನ್ನ ನಮ್ಮಲ್ಲಿ ಇಟ್ಟುಕೊಂಡು, ಆ ವಿವೇಕದ ಮೂಲಕ ಬರೇ ವಸ್ತುವನ್ನು ತ್ಯಾಗ ಮಾಡುವುದಲ್ಲ, ಈ ವಸ್ತುವನ್ನ ವಸ್ತುವನ್ನ ಇಟ್ಕೊಂಡಿರುವ ನಾನು, ಇದು ನನ್ನ ಕಾರನ್ನ ಕೊಟ್ಬಿಟ್ರಿ ನೀವು ಯಾರಿಗೂ, ತಗೊಂಡೋಗ್ರಿ ಬೇಡ ನನ್ಗಂತ. ಆದ್ರೆ ಅದು ನನ್ನ ಕಾರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನ್ನ ಕಾರು 40 ಲಕ್ಷ ಬೆಲೆ ಬಾಳುವಂತದ್ದನ್ನು ಕೊಟ್ಬಿಟ್ಟೆ ನಾನು. ಯಾರಾದ್ರೂ ಬೇರೆಯವ್ರು ಕೊಡ್ತಾರ ಹಾಗೆ? ನಾನು ಕೊಟ್ಟೆ. ಕಾರು ಹೋಯ್ತು, ಆದ್ರೆ 10 ದಿವಸದ ನಂತರ ಕೂಡ ಅಥವಾ 10 ವರ್ಷದ ನಂತರ ಕೂಡ ಈ ಮನುಷ್ಯ ನಾನು ಕೊಟ್ಟೆ. ನನ್ನಾಗೆ ಯಾರು ಬೇರೆಯವರು ಕೊಡೋಕ್ ಸಾಧ್ಯ ಇಲ್ಲ ಅಂತ ಈ ನಾನು ಇವ್ರಿಗಿಂತ ಹೆಚ್ಚಿನವನು ಅಂತ ಗರ್ವ ಪಡೋದು, ಅಥವಾ ಇನ್ಯಾರಕ್ಕಿಂತ ಕಡಿಮೆ ಅವನು, ಅವ್ರು ತುಂಬಾ ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಬಿದ್ದೆ, ಅದು ಕೂಡ ಒಂದು ಭ್ರಮೆ. ನೋಡಿ, ವೇದಾಂತದಲ್ಲಿ ಆತ್ಮವಿಚಾರ ಹೇಗಿರುತ್ತಂತ ಹೇಳಿದ್ರೆ, ನೀವು ಸಚ್ಚಿತ್ ಆಗಿದ್ದೀರ. ಆ ಸಚ್ಚಿತ್ ಅಲ್ಲದೆ ಬೇರೆ ಏನು ಅಲ್ವೇ ಅಲ್ಲ. ನೀವು ಸಚ್ಚಿತ್ ಮಾತ್ರ. ವೇದಾಂತದಲ್ಲಿ ಒಂದು ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಬರುತ್ತೆ, ಅಹೇಯ ಮತ್ತು ಅನುಪಾದೇಯ ಅಂತ. ಅಹೇಯ ಅಂತ ಹೇಳಿದ್ರೆ, ಈ ಆತ್ಮತತ್ವವು ಬಿಡಲು ಸಾಧ್ಯವಾಗದಿರುವಂತಹದ್ದು. ಹೇಯ ಅಥವಾ ಹಾನ ಅಂದ್ರೆ ಬಿಡೋದು. ಇದು ಬಿಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ನೀವು ಆತ್ಮ ಆಗಿದ್ದೀರಾ, ನೀವು ಯಾವಾಗ್ಲೂ ಆತ್ಮ ಆಗಿದ್ದೀರಿ, ಈಗ್ಲೂ ಆಗಿದ್ದೀರಾ, ನಾಳೆ ಕೂಡ ಆತ್ಮವಾಗಿರ್ತೀರ. ನಿಮ್ಮಿಂದ ನೀವು ಆತ್ಮವನ್ನ ಒಂದು 5 ನಿಮಿಷ ಪಕ್ಕದಲ್ಲಿ ಇಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯು ಕ್ಯಾನ್ ಲೀವ್ ಎನಿಥಿಂಗ್ ಎಲ್ಸ್ ಬೈ ದಿ ಸೈಡ್. You have a pen in your hand, put it on the table for 2 minutes. You have a piece of cloth with you, put it on the side. You have even, ಈಗೆಲ್ಲ ಇಷ್ಟೊಂದು ಶಸ್ತ್ರಚಿಕಿತ್ಸೆ ಎಲ್ಲ ಮುಂದುವರೆದ್ರಿಂದ, you can even leave a body part for some time and again fix it. They will do a special surgery. What do you call that? Transplant, heart transplant. ಒಂದಿನ ಮೆದುಳಿನ ಟ್ರಾನ್ಸ್ಪ್ಲಾಂಟ್ ಬರುತ್ತಂತೆ. You can leave millions of things. But Vedanta says, ಯಾವ ಸಚ್ಚಿತ್ ರೂಪದ ಆತ್ಮ ನೀವಾಗಿದ್ದೀರೋ ಆ ಆತ್ಮವನ್ನ ಒಂದು ಕ್ಷಣ ಕೂಡ ನೀವು ಬಿಡುವ ಹಾಗಿಲ್ಲ. ಯಾಕಂದ್ರೆ ಬಿಡುವವ್ರು ಯಾರು? ನೀವು ಅಲ್ವಾ? ನೀವು ನಿಮ್ಮನ್ನೇ ಬಿಡ್ತೀರಾ? ಹೇಗೆ ಸಾಧ್ಯ? ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ, ಸ್ವಾತ್ಮನಿ ಕ್ರಿಯಾ ವಿರೋಧ. ಸ್ವಾತ್ಮನಿ ಕ್ರಿಯಾ ವಿರೋಧ. ತಾನು ತನ್ನಲ್ಲಿಯೇ ಕ್ರಿಯೆಯನ್ನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಬಲಗೈ ಅನ್ನುವಂತಹದ್ದು ಬೇಕಿದ್ರೆ ಎಡಗೈಯನ್ನು ಹಿಡಿದೀತು, ಬಲಗೈಯು ಮೂಗನ್ನು ಹಿಡಿದೀತು, ಬಲಗೈ ಕಿವಿಯನ್ನು ಹಿಡಿದೀತು.
ಯಾರೊಬ್ರು ಬಂದ್ಕೊಂಡು ನಿಮ್ಮ ಬಲಗೈ ತಕೊಂಡು ನೀವು ಏನ್ ಹಿಡಿಬೇಕು ಅಂದ್ರೆ ನಿಮ್ಮ ಬಲಗೈಯಿಂದ ಬಲಗೈಯನ್ನ ಹಿಡೀರಿ ಅಂದ್ರೆ ಬಲಗೈಯಿಂದ ಬಲಗೈಯನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಬಲಗೈಯಿಂದ ಇನ್ಯಾರೋ ಒಬ್ರು ಬಲಗೈ ಹಿಡ್ಕೊಳ್ಬಹುದು, ಬಲಗೈಯಿಂದ ಇನ್ನೊಬ್ರು ಯಾವ್ದು ಜುಟ್ಟು ಹಿಡ್ಕೋಬಹುದು, ಅಥವಾ ನಮ್ ಜುಟ್ಟನ್ನೇ ನಾವು ಹಿಡ್ಕೊಳ್ಬಹುದು. ಆದ್ರೆ ಬಲಗೈಯಿಂದ ಬಲಗೈಯನ್ನೇ ಹಿಡಿಲಿಕ್ಕೆ ಸಾಧ್ಯ ಇದೆಯಾ? ಆದ್ರಿಂದ ಬಲಗೈಯಿಂದ ಬಲಗೈಯನ್ನ ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? ಆ ಪ್ರಕಾರವಾಗಿ ನಾವು ಎಂತಹ ಸಚ್ಚಿತ್ ರೂಪದ ಆತ್ಮವಾಗಿದ್ದೀವಿ ಅಂತ ಹೇಳಿದ್ರೆ ಆ ಆತ್ಮವನ್ನ ಬಿಡುವುದು ಸಾಧ್ಯ ಇಲ್ಲ. ಮತ್ತು ಅನುಪಾದೇಯ, ಉಪಾದಾನ ಅಂದ್ರೆ ತಕೊಳ್ಳೋದು, ಆತ್ಮವನ್ನ ತಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಯಾರಾದ್ರೂ ನಾನು ವೇದಾಂತ ಪ್ರವಚನಗಳನ್ನ ಕೇಳ್ತಾ ಇದ್ದೀನಿ ಈ ದಿನಗಳಲ್ಲಿ, ಒಂದು ದಿವಸ ಆತ್ಮವನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಡ್ತೀನಿ. ಆತ್ಮ ಬಹಳ ಹತ್ರ ಬಂದಿದೆ ಈಗ, ಇನ್ನೊಂದು 10 ದಿವಸದಲ್ಲಿ ನಾ ಆತ್ಮವನ್ನ ಹಿಡಿದು ಬಿಡ್ತೀನಿ. ಅದೇನು ಹಕ್ಕಿಯ, ಅದೇನೋ ಒಂದು ಟೆನ್ನಿಸ್ ಬಾಲ? ಆತ್ಮವನ್ನ ಹಿಡಿಲಿಕ್ಕೂ ಸಾಧ್ಯ ಇಲ್ಲ, ಆತ್ಮವನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಅದ್ವೈತ ವೇದಾಂತದಲ್ಲಿ ನೀವು ಬಿಡುವಂತದ್ದೇನು ಗೊತ್ತೇ? ವಾಟ್ ಯು ಮೇ ಲೀವ್ ಈಸ್ ಯುವರ್ ಇಗ್ನರೆನ್ಸ್, ಯುವರ್ ಫಾಲ್ಸ್ ನೋಷನ್. ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಅವರಂತೂ ಬಹಳ ಪ್ರಬಲವಾಗಿ ಹೇಳ್ತಾರೆ, ಅಜ್ಞಾನ ಅಥವಾ ಅವಿದ್ಯೆ ಅನ್ನುವುದು ಏನೋ ಒಂದು ವಸ್ತು ಅಲ್ಲ, ತಪ್ಪು ಗ್ರಹಣೆಯೇ ಅಜ್ಞಾನ. ಎರೋನಿಯಸ್ ಪರ್ಸೆಪ್ಷನ್ ಈಸ್ ಅವಿದ್ಯ. ಲೆಟ್ ಗೋ ಆಫ್ ದಟ್ ಎರೋನಿಯಸ್ ಪರ್ಸೆಪ್ಷನ್. ಅಸಮ್ಯಕ್ ದರ್ಶನವೇ ಅಜ್ಞಾನ ಅಂತ ಹೇಳ್ತಾರೆ ಅವರು. ಅದ್ರ ಬಗ್ಗೆ ತುಂಬಾ ವಾದ ವಿವಾದ ಇದೆ. ಅವಿದ್ಯೆಯ ಸ್ವರೂಪ ಏನು ಅಂತ. ಅವಿದ್ಯೆ ಅಂತ ಒಂದು ಮೂಲ ಕಾರಣ ಉಂಟೆ, ಆ ಅವಿದ್ಯೆ ಎನ್ನುವಂತಹ ಮೂಲ ಕಾರಣದಿಂದ ಮತ್ತೆ ಬೇರೆ ಬೇರೆ ಅನರ್ಥಗಳು. ಅವಿದ್ಯೆಯಿಂದ ಕಾಮ, ಕಾಮದಿಂದ ಅವಿದ್ಯಾ ಕಾಮ ಕರ್ಮ. ಅವಿದ್ಯೆಯಿಂದಾಗಿ ನಿಮ್ಗೆ ಏನೇನೋ ಆಸೆಗಳು ಬರ್ತವೆ, ಆಸೆಗಳು ಬಂದಾಗ ಅವುಗಳನ್ನ ಪೂರೈಸ್ಲಿಕ್ಕೋಸ್ಕರ ನೀವೇನೋ ಕೆಲಸ ಮಾಡ್ತೀರಾ. ಅವಿದ್ಯಾ ಕಾಮ ಕರ್ಮ ಅಂತ ಒಂದು ಹೇಳುವ ಬಗೆ ಇದೆ. ಅವುಗಳಿಗೆ ಅನರ್ಥ ಪರಂಪರೆ ಅಂತಾರೆ. ಅವಿದ್ಯೆ ಅನ್ನುವುದು ಬಹಳ ಮೂಲಭೂತವಾದಂತ ಅನರ್ಥ. ಅವಿದ್ಯೆಯ ನಂತರ ಬರುತ್ತೆ ಕಾಮ, ಆಸೆ. ಪೂರ್ಣಮದಃ ಪೂರ್ಣಮಿದಂ ಅಂತ ಶುರು ಮಾಡಿದ್ವಿ. ನೀವು ಸ್ವಭಾವತಃ ಪರಿಪೂರ್ಣರಾಗಿರುವವರು, ನೀವು ಪರಿಪೂರ್ಣ ಸ್ವಭಾವ, ಪರಿಪೂರ್ಣ ಸ್ವರೂಪದವರು. ಆದ್ರೆ ಆ ಪರಿಪೂರ್ಣತೆಯನ್ನು ಮರೆತು ಬಿಟ್ಟು ನನಗೊಂದು ಕಾರು ಬೈಕ್ ಬೇಡ, ಒಂದು ಸೈಕಲ್ ಸಿಕ್ಕಿದ್ರು ಸಾಕು ಅಂತ. ನಿನ್ನೆ ಒಬ್ರು ಮುಸ್ಲಿಂ ಮಿತ್ರರು ಸಿಕ್ಕಿದ್ರು ಮದ್ರಾಸಲ್ಲಿ. ಅವರು ತಮ್ಮ ಮುಸ್ಲಿಂ ಸಾಹಿತ್ಯದಲ್ಲಿ ಯಾರೋ ಸೂಫಿ ಗುರು ಹೇಳಿದ ಮಾತನ್ನು ಹೇಳಿದ್ರು. ಅದರಲ್ಲಿ ಒಬ್ಬ ಸೂಫಿ ಸಂತ, ಯಾರೋ ಒಬ್ಬ ಒಳ್ಳೆ ಅಧ್ಯಾತ್ಮದಲ್ಲಿ ಮುಂದೆ ಹೋದವನು ಹೇಳ್ತಾನಂತ ತನ್ನ ಶಿಷ್ಯನಿಗೆ. ಶಿಷ್ಯ ಅಂದ್ರೆ ಯಾರೋ ಒಬ್ಬ ಹೊಸದಾಗಿ ಶಿಷ್ಯ ಆಗಿದ್ದಾನೆ, ಸತ್ಸಂಗಕ್ಕೆ ಬರ್ತಾ ಇದ್ದಾನೆ. ಏನೋ ಒಂದು ರೀತಿ ಪ್ರೀತಿ ತೋರಿಸಿ ಆ ಗುರು ಹೇಳ್ತಾನಂತೆ, ನೋಡಪ್ಪ ನಿನಗೆ ಏನ್ ಬೇಕೋ ಕೇಳು, ನಾನ್ ಬೇಕಾದ್ರೆ ಸ್ವರ್ಗ ಕೊಡ್ತೀನಿ, ನಿನಗೆ ಎಂತೆಂತ ಸೌಲಭ್ಯಗಳನ್ನೆಲ್ಲ ಕೊಡ್ತೀನಿ, ನಿನ್ನ ರಾಜನಾಗಿ ಮಾಡ್ತೀನಿ ಬೇಕಾದ್ರೆ. ನೀನೀಗ ನನ್ನ ಕಡೆ ಬಂದಿದ್ಯಾ, ನಿನ್ ಮೇಲೆ ಯಾಕೋ ನನಗೆ ಪ್ರೀತಿ ಬರ್ತಾ ಇದೆ ಅಂತೇನೋ ಹೇಳ್ತಾರಂತೆ. ಅವನು ಕೇಳ್ತಾನೆ ಕೇಳ್ತಾನೆ ಕೇಳ್ತಾನೆ. ಇದ್ಯಾವುದೋ ಅರೇಬಿಯಾ ದೇಶದ ಕತೆ. ಕೊನೆಗೆ ಅವನು ಹೇಳ್ತಾನಂತೆ, ಸ್ವಾಮಿ ನಮಗೆ ಸ್ವರ್ಗ ಬೇಡ, ನಮಗೆ ಏನೋ ದೊಡ್ಡ ಸಂಪತ್ತೆಲ್ಲ ಬೇಡ, ನನಗೆ ಸದ್ಯಕ್ಕೆ 2 ಒಂಟೆಗಳು ಬೇಕಿತ್ತು. ಇದರಲ್ಲಿ ಮರುಭೂಮಿಯಲ್ಲಿ ಒಂಟೆ ಮೇಲೆ ಹೋಗ್ತಾನೆ ನೋಡಿ. ಅಭಿ ತೋ ಮುझे 2 ऊंट चाहिए, 2 ಒಂಟೆ ಕೊಡಿ. ಸ್ವರ್ಗ ನಹಿ ಚಾಹಿಯೇ, ರಾಜ ಬನ್ನ ನಹಿ ಚಾಹಿಯೇ, 2 ऊंट चाहिए ಅಂತ. ಆ ರೀತಿಯಲ್ಲಿ ಕೆಲವೊಮ್ಮೆ ನಮ್ಮ ಆಸೆಗಳು ಏನೋ ಒಂದು ಸಣ್ಣದಕ್ಕೆ ಇರುತ್ತೆ. ಹಿಂದೆ ಕ್ವೀನ್ ವಿಕ್ಟೋರಿಯಾ ಒಮ್ಮೆ ಯಾವುದೋ ಒಂದು ಸಭೆಯಲ್ಲಿ, ಆಗ ಕ್ವೀನ್ ವಿಕ್ಟೋರಿಯಾ, ಮಹಾರಾಣಿ ವಿಕ್ಟೋರಿಯಾಗೆ ಒಬ್ಬ ಮೊಮ್ಮಗನೋ ಅಥವಾ ಮೊಮ್ಮಗನ ಮಗನೋ ಮರಿಮಗ ಇರ್ತಾನೆ, 8 ವರ್ಷದವನು. ಅವನ ಜನ್ಮದಿನದ ದಿವಸ ಕ್ವೀನ್ ವಿಕ್ಟೋರಿಯಾ ಹೇಳ್ತಾಳಂತೆ, ಒಮ್ಮೆ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಬಂದಿತ್ತು ಈ ಕತೆ. ಹೇಳ್ತಾಳಂತೆ ಎಲ್ಲರೆದುರಿಗೆ, ಇವತ್ತು ನನ್ನ ಮರಿಮಗನ 8ನೆಯ ಹುಟ್ಟು ಹಬ್ಬ, ಆದ್ರಿಂದ ಅವನಿಗೆ ನಾನೇನೋ ಒಂದು ಗಿಫ್ಟ್ ಕೊಡ್ತೀನಿ.
ಬರ್ತ್ಡೇ ಗಿಫ್ಟ್. ಆ ಕಾಲದಲ್ಲಿ ಕೀನ್ಯಾ, ಟಾನ್ಸಾನಿಯಾ ಮತ್ತೆ ಭಾರತ ಎಲ್ಲ ಬ್ರಿಟಿಷ್ ರಾಜ್ಯದಲ್ಲೇ ಇತ್ತಲ್ವಾ. ಆಗ ಬ್ರಿಟಿಷ್ ಮಹಾರಾಣಿ ಹೇಳ್ತಾಳಂತೆ, ಇವತ್ತು ನನ್ನ ಮರಿಮಗನಿಗೆ, ಟು ಮೈ ಗ್ರೇಟ್ ಗ್ರ್ಯಾಂಡ್ ಸನ್, ಐ ಆಮ್ ಗಿವಿಂಗ್ ಎ ಬರ್ತ್ಡೇ ಗಿಫ್ಟ್, ಮೌಂಟ್ ಕಿಲಿಮಂಜಾರೋ. ಅದೇ ಕೆನ್ಯಾವೋ ಟಾನ್ಸಾನಿಯಾದ ಇದೆ ನೋಡಿ, ಒಂದು ದೊಡ್ಡ ಪರ್ವತ. ಆ ಪರ್ವತ ನಾನು ಈ ಮರಿಮಗನಿಗೆ ಕೊಡ್ತೇನೆ. ಎಲ್ಲರೂ ವಾಟ್ ಎ ಗಿಫ್ಟ್, ಇಂಥ ಗಿಫ್ಟ್ ಬರೇ ಮಹಾರಾಣಿ ಕೊಡ್ಲಿಕ್ಕೆ ಸಾಧ್ಯ ಇದೆ, ಬೇರೆ ಯಾರಿಗ್ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹುಬ್ಬೇರಿಸಿದ್ರಂತೆ. ಆಗ ಮಹಾರಾಣಿಯ ಮರಿಮಗನ್ ಕಡೆ ನೋಡ್ತಾಳೆ, ಅವನೇನಿಲ್ಲ ಒಂಥರ ತಲೆ ಕೆಳಗ್ ಮಾಡಿ ನಿಂತಿದ್ನಂತೆ. ಮಹಾರಾಣಿ ಕೇಳ್ತಾಳೆ, ಡಾರ್ಲಿಂಗ್, ನಿನಗೆ ಮೌಂಟ್ ಕಿಲಿಮಂಜಾರೋ ಸಿಕ್ಕಿ ಸಂತೋಷ ಆಗ್ಲಿಲ್ವಾ ಅಂತ. ಅವನಿಗೆ ಅರ್ಥವಾಗ್ಲಿಲ್ಲ, ಇದು ಏನ್ ಕಿಲಿಮಂಜಾರೋ, ಏನ್ ಹಿಡ್ಕೊಂಡು ಏನ್ ಮಾಡ್ಬೋದು ಅನ್ನೋದು. ನಿನ್ಗೆ ಏನ್ ಬೇಕು? ಆಗ ಅವನು ಹೇಳ್ತಾನಂತೆ, ನನಗ ಆ ಪರ್ವತ ಎಲ್ಲ ಬೇಡ ಅಜ್ಜಿ, ನನಗೊಂದು ಸಣ್ಣ ಕುದುರೆ ಮರಿ ಕೊಡು ಅಂತ. ಗಿವ್ ಮಿ ಎ ಪೋನಿ, ಒಂದು ಸಣ್ಣ ಕುದುರೆ ಮರಿ. ಅವನಿಗೆ ಅದೇ ಆಸೆ. ಆ ರೀತಿಯಲ್ಲಿ ನಮ್ಮಲ್ಲಿ ಏನೇನೋ ಆಸೆಗಳು ಬರ್ತವೆ, ಏನೇನೋ ಆತುರಗಳು. ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನನೆಯ ದಾಹವಿ ಎಲ್ಲ ಕಂ ತೀಕ್ಷ್ಣತಮ, ತಿನ್ನುವುದ ಆತ್ಮವನೇ ಮಂಕುತಿಮ್ಮ ಅಂತ ನಾವು ಕೇಳ್ತೇವೆ. ಏನೇನೋ ಆಸೆಗಳು. ವೇದಾಂತದ ಪ್ರಕಾರ ಅವಿದ್ಯೆಯಿಂದ ಆಸೆ ಉಂಟಾಗುತ್ತೆ. ಅವಿದ್ಯೆ ಹೊರಟು ಹೋದಾಗ ನಮ್ಮಲ್ಲಿ ಯಾವ ವೈಯಕ್ತಿಕವಾದ ಆಸೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಈ ಮೊದಲು ಹೇಳಿದ ಹಾಗೆ ಎಲ್ಲೋ ಸಂಗೀತ ಕೇಳುವಂತ ಅವಕಾಶ ಸಿಕ್ತು, ಸಂತೋಷ ಪಟ್ಟ, ಆಮೇಲೆ ಮುಂದೆ ಹೋದ ಅವನು. ಇನ್ನು ಪುನಃ ಬೇಕಂತ ದಿನ ಸಾಯಂಕಾಲ ನನಗೆ ಸಂಗೀತ ಕೇಳಬೇಕು ಅಂತ ಆ ರೀತಿ ಆಗ್ರಹ ಇರೋದಿಲ್ಲ. ಅವಿದ್ಯೆಯಿಂದ ಕಾಮದಿಂದ ಮುಗಿಯದಿರುವಷ್ಟು ಕರ್ಮ, ಮಾಡಿದಷ್ಟು ಇದೆ. ಎಷ್ಟು ಕೆಲಸ ಮಾಡಿದ್ರು ಕೂಡ ಕರ್ಮ ಅನ್ನುವಂಥದ್ದು ನಿಲ್ಲೋದಿಲ್ಲ. ನಾವೆಲ್ಲ ಸುಸ್ತಾಗ್ತೀವಿ, ಆಮೇಲೆ ವಯಸ್ಸಾಯ್ತು, ಕೈಕಾಲಲ್ಲಿ ಶಕ್ತಿ ಇಲ್ಲ, ಕೆಲಸ ಮಾಡುವಂತಹ ಸಾಮರ್ಥ್ಯ ಇಲ್ಲ. ಆದ್ರೆ ಒಳಗೆ ಏನಾದ್ರೂ ಮಾಡಿ ಅವ್ರಿಗೆ ತೋರಿಸ್ಬೇಕು ನಾನು ಏನು ಅಂತ, ಇತ್ಯಾದಿ ಬಯಕೆ ಇರುತ್ತೆ. ಅದ್ರಿಂದ ಅವಿದ್ಯೆ ಅನ್ನುವಂಥದ್ದನ್ನ ವೇದಾಂತದಲ್ಲಿ ಹಲವಾರು ವಿದ್ವಾಂಸರು ಒಂದು ಮೂಲವಾದ ಅವಿದ್ಯೆ ಅಂತ ಒಂದು ಇದೆ ಅಂತ, ಅವಿದ್ಯೆ ಬೇರೆ ಅಜ್ಞಾನ ಬೇರೆ ಅಂತ ಹೇಳ್ತಾರೆ. ಆದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಅವರು ವಸ್ತುವನ್ನ ಅರಿಯದಿರುವುದೇ ಅಜ್ಞಾನ, ಅದು ಪ್ರತ್ಯೇಕವಾಗಿ ಭಾವರೂಪವಾದ ಒಂದು ವಸ್ತು ಅಲ್ಲ ಅಂತಾರೆ. ಬಹಳ ಸೋಜಿಗದ ವಿಷಯ. ಅವರಿಗೂ ಮತ್ತೆ ಎಷ್ಟೋ ಬೇರೆ ವಿದ್ವಾಂಸರಿಗೂ ಮಧ್ಯ ಅಲ್ಲಿ ಮತಭೇದ ಉಂಟಾಗಿದೆ. ಅದೇನೇ ಇರಲಿ, ಅವಿದ್ಯೆಯ ಬಗ್ಗೆ ಬಹಳ ಗಾಢವಾದ ಚರ್ಚೆ ಆಗುತ್ತೆ. ಈ ವರ್ಷ ಮೇ ತಿಂಗಳಲ್ಲಿ ನ್ಯೂಯಾರ್ಕ್ ಅಲ್ಲಿ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿಯರ ಅಭಿಮಾನಿಗಳು, ಕೆಲವು ವಿದೇಶಿಯ ಶಿಷ್ಯರು, ಇಂಗ್ಲೆಂಡ್ ಅಲ್ಲಿ ಅಮೆರಿಕದಲ್ಲೆಲ್ಲ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿಯರ ಕೆಲವು ಶಿಷ್ಯರಿದ್ದಾರೆ. ಅವರೆಲ್ಲ ಸೇರಿ ಒಂದು ಕಾನ್ಫರೆನ್ಸ್ ಮಾಡಕ್ ಹೊರಟಿದ್ದಾರೆ. ಬಹುಶಃ ಮೇ ಕೊನೆಯಲ್ಲಿ ಅಂತ ಕಾಣುತ್ತೆ, ಒಂದು ಕಾನ್ಫರೆನ್ಸ್. ಅದಕ್ಕೆ ಪೇಪರ್ಸ್ ಎಲ್ಲ ಇನ್ವೈಟ್ ಮಾಡಿದ್ದಾರೆ. ವಿದ್ವಾಂಸರು ಪ್ರಪಂಚದ ಮೂಲೆ ಮೂಲೆಯಿಂದ ಆ ಒಂದು ಮಹಾಸಭೆಯಲ್ಲಿ ತಮ್ಮ ಪ್ರಬಂಧವನ್ನ ತಾವು ಬರೆದಿರುವುದನ್ನು ಓದ್ಬೇಕು ನೀವು. ಆದ್ರೆ ಇಂತಿಂತ ಡೇಟ್ ಒಳಗೆ ಮೊದಲೇ ಅದನ್ನು ಕಳಿಸಿ ಇತ್ಯಾದಿಯಾಗಿ. ಯಾರು ನಮ್ಗೆ ಕಳಿಸಿದ್ರು, ನಾವು ಅಷ್ಟದನ್ನು ಓದ್ಕೊಂಡಿಲ್ಲ, ಆದ್ರಿಂದ ಪ್ರಬಂಧ ಏನು ಕಳಿಸೋದಿಲ್ಲ. ಅಲ್ಲಿ ಹೋಗುವಂತದ್ದು ಬಗ್ಗೆಯೂ ನನಗೆ ಖಾತ್ರಿ ಇಲ್ಲ. ಒಂದ್ ವೇಳೆ ಆ ಕಡೆ ಎಲ್ಲೋ ಹೋಗುವ ಸಂದರ್ಭ ಬಂದ್ರೆ ಬಹುಶಃ ಆ ಸಭೆಯಲ್ಲಿ ಹಾಜರಾಗುವ ಒಂದು ಆಲೋಚನೆ ಇದೆ. ನೋಡೋಣ ಏನಾಗುತ್ತಂತ. ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಅವರು ಹೇಳುವುದು, ವೇದಾಂತದಲ್ಲಿ ಬ್ರಹ್ಮವನ್ನು ಬಿಟ್ಟು ಇನ್ನೊಂದು ಇಲ್ಲ. ಬ್ರಹ್ಮ ಇದೆ, ಆಮೇಲೆ ಅವಿದ್ಯೆ ಇದೆ ಅಂತ ಹೇಳಿದ್ರೆ ಎರಡಾಯ್ತಲ್ಲ. ಬ್ರಹ್ಮ ಮಾತ್ರ ಇರೋದು. ಆ ಯಾವುದು ತಾನು ಮಾತ್ರ ಇದೆಯೋ ಅದನ್ನ ಅರಿಯದಿರುವಂತ ಒಂದು ಪರಿಸ್ಥಿತಿ, ಅದನ್ನ ಅರಿಯದಿರುವುದು, ಅದು ಅಸಮ್ಯಕ್ ದರ್ಶನ. ಅದನ್ನ ಅರಿತಾಗ ಸಮ್ಯಕ್ ದರ್ಶನ. ಅಸಮ್ಯಕ್ ದರ್ಶನವೇ ಅವಿದ್ಯೆ, ಅದೇ ಅಜ್ಞಾನ ಅಂತ ಒಂದು ಸಿದ್ಧಾಂತ ಮಾಡಿದ್ದಾರೆ. ಅದು ಈ ಮೊದಲು ಹೇಳಿದ ಹಾಗೆ ಬೇರೆ ಬೇರೆ ವಿದ್ವಾಂಸರು ಅದ್ರ ಬಗ್ಗೆ ಬೇರೆ ಬೇರೆ ರೀತಿ ಹೇಳ್ತಾರೆ. ಅಂತೂ ಸುತ್ತಿ ಬಳಸಿ ಈ ವಿಷಯವನ್ನ ಉಪಸಂಹಾರ ಮಾಡುತ್ತಾ, ತ್ಯಾಗದಿಂದ ಅಭಯ ಪ್ರಾಪ್ತಿ
ಅನ್ನುವುದನ್ನ ವೇದಾಂತದ ಒಂದು ದೃಷ್ಟಿಯಿಂದ ಈ ಪ್ರಕಾರ ಹೇಳ್ಬೋದು. ನಾವು ಅಜ್ಞಾನದಿಂದ ನಮ್ಮ ಬಗ್ಗೆನೆ ನಾವೆಂತವರು, ಹೇಗಿರ್ಬೇಕಿತ್ತು ಆದ್ರೆ ಹೇಗಿದ್ದೀವಿ ಇತ್ಯಾದಿಯಾಗಿ ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತೀವಿ. ಆ ಕಲ್ಪನೆಗಳನ್ನು ಬಿಟ್ಟಾಗ, ಆ ಕಲ್ಪನೆಗಳನ್ನು ಬಿಟ್ಟು ಅಂದ್ರೆ ಅಲ್ಲಿ ಅಹಂಕಾರ ಹೋಯ್ತು, ಮಮಕಾರ ಹೋಯ್ತು. ಯಾಕಂದ್ರೆ ಅಹಂಕಾರ ಮಮಕಾರ ಇವೆಲ್ಲ ನಿಂತಿರುವುದು ಮೊದಲು ನಮ್ಮನ್ನ ನಾವು ಯಾವುದೋ ಒಂದು ರೀತಿಯಲ್ಲಿ ಕಲ್ಪಿಸಿಕೊಂಡಾಗ. ಇಫ್ ಯು ಹ್ಯಾವ್ ಎ ಕಾನ್ಸೆಪ್ಟ್ ಅಬೌಟ್ ಹೂ ಯು ಆರ್, if you have an idea about who you are, then you will desire to become something which is better than the present idea. ನಿಮಗೆ ನಿಮ್ಮ ಬಗ್ಗೆನೆ ಯಾವ ಕಲ್ಪನೆಯೂ ಇಲ್ಲ. ಇದು ವ್ಯವಹಾರದಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬಹುದು, ಆದ್ರೆ ಪಾರಮಾರ್ಥಿಕವಾಗಿ ಇದು ಸಾಧ್ಯ ಇದೆ. ನೀವು ನಿಮ್ಮ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ತೀರಾ. ನೀವು 3 ಮಕ್ಕಳ ತಂದೆ ಆಗಿದ್ರೆ ವ್ಯವಹಾರದಲ್ಲಿ ಯಾರಪ್ಪ ನೀವು, ನಿಮ್ಮ ಕುಟುಂಬ ಇದೆಯಾ, ಒಬ್ಬರೇ ಇದ್ದೀರಾ ಅಂತ ಕೇಳಿದ್ರೆ ನೀವು ಒಮ್ಮೆಲೆ ಕುಟುಂಬ ಇದೆ, ನನಗೆ ಒಬ್ಳು ಪತ್ನಿ ಇದ್ದಾಳೆ, 3 ಮಕ್ಕಳು ಇದ್ದಾರೆ, ಒಬ್ಬ ಕೆಲಸದಲ್ಲಿದ್ದಾನೆ, ಇನ್ನಿಬ್ರು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಇತ್ಯಾದಿಯಾಗಿ ಹೇಳ್ತೀರ. ಅದು ವ್ಯವಹಾರ ಭೂಮಿ. ಆದ್ರೆ ವೇದಾಂತದಲ್ಲಿ, ಅಧ್ಯಾತ್ಮದಲ್ಲಿ ನೀವು ತುಂಬಾ ಮುಂದುವರಿದದ್ದು ಆಗಿದ್ರೆ ಏನಂದ್ರೆ, ನಿಮ್ಮ ನಾಮಸ್ಮರಣೆಯಿಂದ, ನಿಮ್ಮ ಜಪದಿಂದ, ನಿಮ್ಮ ಒಂದು ವೇದಾಂತ ವಿಚಾರ ಮಾಡುವುದರಿಂದ, ನಿಮ್ಮ ಧ್ಯಾನದಿಂದ, ಈ ಎಲ್ಲ ಸಾಧನೆಗಳಿಂದ ನಿಮ್ಮೊಳಗೆ ಆ ವ್ಯವಹಾರಕ್ಕೆ ತಕ್ಕುದಾಗಿ ನೀವು ನಾನು 3 ಮಕ್ಕಳ ತಂದೆ ಅಂತ ಹೇಳಿದ್ರೂ ಕೂಡ ಒಳಗೊಳಗಿಂದ ನಾನು ಏನೋ ಅದು ಹೇಳಲಿಕ್ಕೆ ಬರೋದಿಲ್ಲ. ನಾನು ಇರುವಿಕೆ, ಐ ಆಮ್ ಸತ್. ನಾನು ತಿಳಿಯುವಿಕೆ, ಐ ಆಮ್ ಚಿತ್. ಫುಲ್ ಸ್ಟಾಪ್. ಆನಂದ ಸೇರಿಸ್ಬೇಕಂತಿಲ್ಲ, ಅಲ್ಲಿ ಆನಂದ ಇರುತ್ತೆ. ಐ ಆಮ್ ಸತ್, ಐ ಆಮ್ ಚಿತ್, ಫುಲ್ ಸ್ಟಾಪ್. ಐ ಆಮ್ ಫಾದರ್ ಆಫ್ 3 ಚಿಲ್ಡ್ರನ್ ಇನ್ನೊಂದು ಲೆವೆಲ್ ನಲ್ಲಿ ಹೇಳ್ಬೋದು. ಹೇಗೆ ನಾವು ಸೂರ್ಯ ದಿನ ಬೆಳಿಗ್ಗೆ ಹೇಳ್ತಾನೆ ಅಂದ ಹಾಗೆ ಸೂರ್ಯೋದಯವನ್ನು ಈಗಲೂ ಹೇಳ್ತಾ ಇರ್ತೀವಿ. ಎಂತ ಚಂದವಾದ ಸೂರ್ಯೋದಯ. ಇವತ್ತು ನನ್ನ ಕ್ಲಾಸನ್ನ ನನ್ನ ಒಂದು ಟ್ರಸ್ಟ್ ಇದೆ, ಕಟ್ಟಿದಂತಹ ಜ್ಞಾನಶಕ್ತಿ ಆಶ್ರಮದಿಂದ ಮಾಡ್ತಾ ಇದ್ದೇನೆ. ಜ್ಞಾನಶಕ್ತಿ ಆಶ್ರಮದಲ್ಲಿ ನಮಗೋಸ್ಕರ ಒಂದು ಕುಟೀರ ಕಟ್ಟಿಕೊಟ್ಟಿದ್ದಾರೆ. ಆ ಕುಟೀರದಲ್ಲಿ ಕೂತು ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್, ಧ್ಯಾನ ಮತ್ತು ವ್ಯಾಸಂಗ ವೃತ್ತಕ್ಕಾಗಿ ಇವತ್ತಿನ ಈ ಒಂದು ಉಪನ್ಯಾಸವನ್ನ ಈ ಜ್ಞಾನಶಕ್ತಿ ಆಶ್ರಮದಲ್ಲಿರತಕ್ಕಂತಹ ಕುಟೀರದಿಂದ ಮಾಡ್ತಾ ಇದ್ದೇನೆ. ಈ ಪ್ರಕಾರವಾಗಿ ಯಾಕೆ ಹೇಳಲಿಕ್ಕೆ ಹೋದೆ ಅಂದ್ರೆ, ವ್ಯವಹಾರದಲ್ಲಿ ಏನೇನೋ ಇರುತ್ತೆ, ಆದ್ರೆ ಪಾರಮಾರ್ಥಿಕವಾಗಿ ಒಬ್ಬಳಿಗೆ ಅದು ಗಂಡಸಿರ್ಬೋದು, ಹೆಂಗಸಿರ್ಬೋದು, ಚಿಕ್ಕ ಮಗು ಇರ್ಬೋದು. ಕೆಲವರಿಗೆ 8-10 ವರ್ಷಕ್ಕೆ ಈ ಪ್ರಜ್ಞೆ ಬರುತ್ತೆ. ಇನ್ ಕೆಲವರಿಗೆ 80 ದಾಟಿದ್ರು ಕೂಡ ಸ್ವಲ್ಪ ಹೆಣಗಾಡ್ತಾರೆ. ಚಿಂತೆ ಇಲ್ಲ, ಅದ್ರ ಮೇಲೆ ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ಈ ವಯಸ್ಸು ಅದೆಲ್ಲ ಇನ್ನೊಂದು ರಗಳೆ. ನಾನು 80 ಆದವನು ಅಂತ ನೀವು ಭಾವಿಸಬಾರ್ದು. 80 ಶರೀರಕ್ಕಾಗಿದೆ. 8 ವರ್ಷದ ಹುಡುಗನಿಗೂ ಕೂಡ 80ಕ್ಕಿಂತ ಹೆಚ್ಚಾಗಿದೆ. ಯಾಕಂದ್ರೆ ಅವನೇನು ಹೊಸ ಪುಸ್ತಕ ಅಲ್ಲ, ಇದು ಓಲ್ಡ್ ಬುಕ್. ಈ ಜನ್ಮದಲ್ಲಿ ಕಂಟಿನ್ಯೂ ಆಗಿದೆ. ಕಳೆದ ಜನ್ಮದಲ್ಲಿ ಅವನು 90 ವರ್ಷ ಬದುಕಿದ್ರೆ ಇವತ್ತಿಗೆ 8 ಸೇರಿಸಿ 98 ಆಗಿದೆ ಅವನಿಗೆ. ಶರೀರ ದೃಷ್ಟಿಯಿಂದ ಎಳೆಯ ಬಾಲಕ. ಆದರೆ ಅವನು ಕಳೆದ ಜನ್ಮದಲ್ಲಿ 90 ವರ್ಷ ಸಾಧನೆ ಎಲ್ಲ ಮಾಡಿದವನಾಗಿದ್ರೆ ಈಗ ಅವನಿಗೆ 98 ವಯಸ್ಸು. ಅದರಿಂದ ಈ ವಯಸ್ಸಿನ ಬಗ್ಗೆ, ದೇಹದ ಆರೋಗ್ಯದ ಬಗ್ಗೆ ವೇದಾಂತವನ್ನು ಚೆನ್ನಾಗಿ ಅರಿತವರು ಹೆಚ್ಚು ಚಿಂತೆ ಮಾಡಲೇಬಾರದು. ಡಾಕ್ಟರ್ ಹತ್ರ ಹೋಗಿ ಏನೋ ಔಷಧಿ ಕೊಡ್ತಾರೆ, ತಕೊಳ್ಳಿ. ಅಥವಾ ಡಾಕ್ಟರ್ ಹತ್ರ ಹೋಗುವ ಮನ್ಸು ಇಲ್ದಿದ್ರೆ ಹೋಗ್ಬೇಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅಯ್ಯೋ ನನಗೆ 80 ದಾಟ್ತಲ್ಲ, ಎಂತ ವೇದಾಂತ ನನಗೆ ಸಾಧ್ಯ ಅಂತ ಆತರ ಆಲೋಚನೆ ಮಾಡಬಾರ್ದು. ವೇದಾಂತವನ್ನು ಅರಿಯಲಿಕ್ಕೆ, ಅಧ್ಯಾತ್ಮ ವಿದ್ಯೆಯನ್ನು ತಿಳಿಯಲಿಕ್ಕೆ ನಿಮಗೆ ಬೇಕಾಗಿರುವುದು ಒಂದು ಮಗುವಿನಂತಹ ಮನಸ್ಸು, ಎ ರಿಸೆಪ್ಟಿವ್ ಮೈಂಡ್. ಅಂಡ್ ಯು ಡೋಂಟ್ ನೀಡ್ ಎನರ್ಜಿ. ಇದೇನು ಒಲಿಂಪಿಕ್ ರೇಸ್ ನೀವು ಓಡ್ಬೇಕಾಗಿಲ್ಲ. ಆ ದೈಹಿಕ ಶಕ್ತಿ, ಹೆಚ್ಚು ಸ್ಮೃತಿ ಶಕ್ತಿಯೂ ಬೇಕಿಲ್ಲ ಅಂತ ನಾನು ಹೇಳ್ತೀನಿ.
ನಮ್ಮ ಹಾಗೆ ಪ್ರವಚನ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಮೃತಿ ಶಕ್ತಿ ಬೇಕು. ಆ ಶ್ಲೋಕ, ಈ ಮಂತ್ರ, ಆ ಕತೆ, ಈ ಹಾಸ್ಯ ಎಲ್ಲ ಹೇಳ್ಬೇಕಾದ್ರೆ ಜ್ಞಾಪಕ ಆದ್ರೆ ಆತ್ಮಜ್ಞಾನಕ್ಕೆ ನಿಮ್ಗೆ ಯಾವ ಪಾಂಡಿತ್ಯ ಬೇಡ. ಆತ್ಮಜ್ಞಾನಕ್ಕೆ ಏನೇನೆಲ್ಲ ಸ್ಮೃತಿ ಬೇಕಾಗಿಲ್ಲ. ಆದ್ರೆ ಸೂಕ್ಷ್ಮವಾಗಿ ನಮ್ಮಲ್ಲಿ ಅದು ನಾನು, ಇದು ನಾನು, ಈ ವಿಷಯದಲ್ಲಿ ಮುಂದೆ ನಾನು, ಆ ವಿಷಯದಲ್ಲಿ ಹಿಂದೆ ನಾನು ಅಂತೆಲ್ಲ ಕಲ್ಪನೆ ಇರುತ್ತೆ ನೋಡಿ. ತ್ಯಾಗ ಮಾಡಿ, ಅವುಗಳನ್ನು ತ್ಯಾಗ ಮಾಡಿ. ಸ್ವಾಹ ಅಂತ ಜ್ಞಾನದ ಅಗ್ನಿಯಲ್ಲಿ ಅವುಗಳನ್ನು ಹಾಕ್ಬಿಡಿ. ಗೀತೆಯಲ್ಲಿ ಬರುತ್ತಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂಬುದಾಹ. ಜ್ಞಾನವೆನ್ನುವಂತಹ ಬೆಂಕಿಯಲ್ಲಿ ತನ್ನ ಎಲ್ಲ ಕಲ್ಪನೆಗಳನ್ನ, ತನ್ನ ಬಗ್ಗೆ, ಉಚ್ಚ ಜಾತಿಯವನ್ ನಾನು, ನೀಚ ಜಾತಿಯವಳು ನಾನು, ಅದು ಬಹಳ ಓದಿದವನ್ ನಾನು, ಆಕ್ಸ್ಫರ್ಡ್ ಅಲ್ಲಿ ಡಿಗ್ರಿ ತಗೊಂಡ್ಬಂದವನ್ ನಾನು, ಅಥವಾ 3 ಸಾರಿ ಪ್ರಯತ್ನ ಮಾಡಿದ್ರು ಕೂಡ 10ನೇ ಕ್ಲಾಸೇ ಪಾಸ್ ಆಗ್ಲಿಲ್ಲ, ಇದೆಲ್ಲ ವರ್ಣನೆಗಳು. ನಮ್ಮ ಬಗ್ಗೆ ನಾವು ವರ್ಣನೆ ಮಾಡಿ ಅವುಗಳನ್ನು ತುಂಬಿಸಿರ್ತೀವಿ ತಲೆಯಲ್ಲಿ. ಅವನ್ನೆಲ್ಲ ತ್ಯಾಗ ಮಾಡಿ. ಈ ಪ್ರಕಾರ ನಮ್ಮ ಬಗ್ಗೆ ನಾವು ಸಂಗ್ರಹಿಸಿ ಮೂಟೆ ಕಟ್ಟಿ ಅದನ್ನ ಹಿಡ್ಕೊಂಡು ಕೂತಿರ್ತೀವಿ ನೋಡಿ. ಅವುಗಳನ್ನ ತ್ಯಾಗ ಮಾಡಿದಾಗ ಅಭಯ ಪ್ರಾಪ್ತಿ ಆಗಿ ಆಗುತ್ತೆ. ನಮಗೆ ಭಯ ಬಂದಿರುವುದೇ ಯಾವುದು ನಾವಲ್ಲವೋ ಅದನ್ನ ನಾವು ಅಂತ ಭಾವಿಸಿರುವುದರಿಂದ. ಹಗ್ಗವನ್ನ ಹಾವಾಗಿ ಭಾವಿಸಿರುವುದು. ಯಾವುದು ಹಾವಲ್ಲವೋ ಅದನ್ನು ಹಾವು ಅಂತ ಭಾವಿಸಿದ್ವಿ. ಯಾವುದು ಹಾವಲ್ಲವೋ ಅದನ್ನು ಹಾವಂತ ಭಾವಿಸಿರುವುದರಿಂದ ಭಯ. ಅದೇ ರೀತಿಯಲ್ಲಿ ನಾವು ಶ್ರೀಮಂತರು, ನಾವು ಒಳ್ಳೆ ಜಾತಿಯವರು, ನಾವು ಆಕ್ಸ್ಫರ್ಡ್ ಅಲ್ಲಿ ಓದಿದವರು ಅಂತ ಒಂದ್ ಕಡೆ, ನಾನು 10ನೇ ಕ್ಲಾಸ್ ಕೂಡ ಫೈಲ್ ಆದವನು, ನಾನು ಬಡವ, ನಾನು ನೀಚ ಜಾತಿಯವನು, ನಾನು ಮೂರ್ಖ, ನನ್ನಿಂದ ತುಂಬಾ ಪಾಪಕರ್ಮಗಳಾಗಿವೆ ಅಂತ ಇನ್ನೊಂದು. ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಬಿಡಲಿಕ್ಕೆ ಒಂದು ಸಾಧನೆ ಇದೆ. ಆ ತ್ಯಾಗದಲ್ಲಿ ನಮ್ಮ ಬಗ್ಗೆ ನಾವು ಯಾವ ಕಲ್ಪನೆಯನ್ನು ಇಟ್ಕೊಳ್ಳದೆ, ಅಂದ್ರೆ ನಿದ್ರೆಗೆ ಹೋಗಿರೋದಿಲ್ಲ, ಎಚ್ಚರವಾಗಿದ್ರು ಕೂಡ ಹೇಳ್ತಾರಲ್ಲ, ಟು ಹ್ಯಾವ್ ಎ ಸೈಲೆಂಟ್ ಮೈಂಡ್. ಹ್ಯಾವ್ ಎ ಸೈಲೆಂಟ್ ಮೈಂಡ್, an alert mind, not a suppressed mind, not a controlled mind. The mind is vibrant. ಒಳ್ಳೆ ಲವಲವಿಕೆಯಿಂದ ಚೈತನ್ಯ ಯುಕ್ತವಾಗಿದೆ ಮನಸ್ಸು. ಆದ್ರೆ ನೀವು ಕಲಿತ ವಿದ್ಯೆಯ ಆಧಾರದಲ್ಲಿ, ಗುರುಗಳ ಅನುಗ್ರಹದಿಂದಾಗಿ, ವೇದಾಂತ ಶಾಸ್ತ್ರದ ಒಂದು ಶಕ್ತಿಯಿಂದಾಗಿ ನಿಮ್ಮ ಮನಸ್ಸು ಇದು ನಾನು, ಅದು ನಾನು, ಇದು ನಾನು ಮೇಲು, ನಾನು ಕೀಳು, ಯಾವುದೂ ಇಲ್ಲ. ಎಚ್ಚರವಾಗಿರ್ತೀರ. ವ್ಯವಹಾರಕ್ಕೆ ಏನ್ ಬೇಕೋ ಅದನ್ನು ಮಾಡ್ತೀರ. ಒಳಗೊಂದು ಮೌನ ಇರುತ್ತೆ. ಮೌನದಲ್ಲಿ ವಿರಮಿಸು ಅಂತ ಬರುತ್ತೆ ಕಗ್ಗದಲ್ಲಿ ಮಾತು. ಆ ಒಳಗಿನ ಮೌನದಲ್ಲಿ ವಿರಮಿಸು, ವಿಶ್ರಾಂತಿ ಪಡೆ ಅಂತ. ಆ ತ್ಯಾಗದಲ್ಲಿ ಅಭಯ ಬರುವುದು ಸ್ವಾಭಾವಿಕವಾಗಿ, ಬಹಳ ನ್ಯಾಚುರಲಿ. ಫಿಯರ್ ವ್ಯಾನಿಷಸ್ ಫ್ರಮ್ ಯು. ನಿಮ್ಗೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗ್ಲಿಕ್ಕೆ ಸಾಧ್ಯ ಇದೆ? ನೀವು ಅಸಚ್ಚಿತ್ತಾಗಿ ಉಳಿದಾಗ ನಥಿಂಗ್ ಕ್ಯಾನ್ harm you, nothing can hurt you, nothing can cut you, nothing can powder you, nothing can burn you, nothing can make you wet. ನೈನಂ ಶಸ್ತ್ರಾಣಿ ಚಿಂದಂತಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ ಅನ್ನೋದಾಗೆಲ್ಲ ಬರುತ್ತೆ. ಎಲ್ಲ ಒಟ್ಟು ಬರುತ್ತೆ ಇಲ್ಲಿ. ಇಷ್ಟು ಹೇಳಿ ಈಗ ನಮ್ಮಂತ ವಿದ್ವಾಂಸರಿಗೆ ಮತ್ತು ಹೇಳ್ಬೇಕಂತ ತವಕ ಇರುತ್ತೆ. ಆ ತವಕವನ್ನು ನಾನು ತ್ಯಾಗ ಮಾಡ್ತೀನಿ ಸದ್ಯಕ್ಕೆ. ಆ ತವಕವನ್ನು ತ್ಯಾಗ ಮಾಡಿ ಶಾಂತಿಯಲ್ಲಿ ಇರ್ತೀನಿ. ನಿಮ್ಮೆಲ್ಲರಿಗೂ ವೇದಾಂತದ ಒಳ್ಳೆಯ ಜ್ಞಾನ ಬಲು ಬೇಗ ದೊರಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ.